ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ, ನಾವೆಲ್ಲರೂ ಲಾಸ್ಟ್ ಟೈಮ್ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್ ಚಾಪ್ಟರ್ಸ್ ನೋಡಿದೀವಿ. ಪ್ಲಾಂಟ್ ಫಿಸಿಯಾಲಜಿಯ ಮೊದಲನೇ ಚಾಪ್ಟರ್ ನೋಡಿದೀವಿ. ಇವತ್ತಿಗೆ ನೀಟ್ ಸಂಭವ್ ಕನ್ನಡ ಬ್ಯಾಚ್ ಅಲ್ಲಿ ನಾವು ನೋಡಬೇಕಾಗಿದೆ ಪ್ಲಾಂಟ್ ಫಿಸಿಯಾಲಜಿಯ ಎರಡನೇ ಚಾಪ್ಟರ್, ಅದು ಮಿನರಲ್ ನ್ಯೂಟ್ರಿಷನ್. ವಿದ್ಯಾರ್ಥಿ ಮಿತ್ರರೇ, ಎಕ್ಸಾಮ್ ಹತ್ರ ಬರ್ತಾ ಇದೆ. ನಿಮಗೆ ಇನ್ನು ಬಹಳ ಜೋರಾಗಿ ಫೋರ್ಸ್ ಹಾಕಿ ಪ್ರಿಪೇರ್ ಮಾಡಬೇಕಾಗಿದೆ. ಯಾವುದೇ ಟೈಮ್ ವೇಸ್ಟ್ ಮಾಡಬಾರ್ದು. ಎಷ್ಟು ಮ್ಯಾಕ್ಸಿಮಮ್ ಪಾಸಿಬಲ್ ಇದೆಯಲ್ಲ ಅಷ್ಟು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಆಟೋಮೆಟಿಕ್ ಆಗಿ ಎಲ್ಲವೂ ಸುಸೂತ್ರವಾಗಿ ಹೋಗುತ್ತೆ, ಚೆನ್ನಾಗಾಗುತ್ತೆ. ಓಕೆ, ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರೆ ನಾವು ಬೇಗನೆ ಮಿನರಲ್ ನ್ಯೂಟ್ರಿಷನ್ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಿದೆ ನೀಟ್ ಎಕ್ಸಾಮ್ಗಾಗಿ ಅದನ್ನ ನೋಡೋಣ. ಓಕೆ, ಸೊ ನೀವೆಲ್ಲ ರೆಡಿ ಇದ್ದೀರಂದ್ರೆ ಇಲ್ಲಿ ನೋಡಿ ಮಿನರಲ್ ನ್ಯೂಟ್ರಿಷನ್ ಚಾಪ್ಟರ್. ಸೊ ಈ ಚಾಪ್ಟರ್ ಅಲ್ಲಿ ನಾನು ಏನೇನು ಕಾನ್ಸೆಪ್ಟ್ ಕವರ್ ಮಾಡ್ತಾ ಇದ್ದೀನಿ ನೋಡಿ. NCERT ಅಲ್ಲಿ ಕೊಟ್ಟಿರುವ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸ್ಪೆಷಲಿ ಫಾರ್ ನೀಟ್ ಎಕ್ಸಾಮ್ಗಾಗಿ ಆ ಕಾನ್ಸೆಪ್ಟ್ ಅನ್ನ ನೋಡೋಣ. ಒಂದು ಇಂಟ್ರೊಡಕ್ಷನ್ ಇದೆ, ಅಂದ್ರೆ ಮಿನರಲ್ ನ್ಯೂಟ್ರಿಷನ್ ಅಂದ್ರೆ ಏನು ಅದೆಲ್ಲ ನೋಡೋಣ. ದೆನ್ ಮೆಥಡ್ ಟು ಸ್ಟಡಿ ದಿ ಮಿನರಲ್ ರಿಕ್ವೈರ್ಮೆಂಟ್ ಆಫ್ ಪ್ಲಾಂಟ್ಸ್, ಕ್ರೈಟೇರಿಯಾ ಫಾರ್ ಎಸೆನ್ಸಿಯಾಲಿಟಿ ಆಫ್ ಮಿನರಲ್ ಎಲಿಮೆಂಟ್ಸ್, then role of macro and micronutrients and deficiency symptoms of essential elements, ಇವನ್ ಅದರ ಜೊತೆಗೆ ನೈಟ್ರೋಜನ್ ಮೆಟಾಬಾಲಿಸಮ್ ಏನಿದೆ ಅದನ್ನು ಕೂಡ ಇಲ್ಲಿ ನೋಡೋಣ. ಓಕೆ, ನೈಟ್ರೋಜನ್ ಫಿಕ್ಸೇಷನ್ ಅಂಡ್ ನೈಟ್ರೋಜನ್ ಮೆಟಾಬಾಲಿಸಮ್ ಅದನ್ನು ಕೂಡ ಇಲ್ಲಿ ನಾವು ನೋಡೋಣ. ಸೊ ಇಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ನೋಡಿದ್ದೆ ಆದ್ರೆ, ಓಕೆ ಇಲ್ಲಿ ನೋಡಿ ಅಬೌಟ್ ದಿ ಇಂಟ್ರೊಡಕ್ಷನ್. ಮಿನರಲ್ ನ್ಯೂಟ್ರಿಷನ್ ಅಂದ್ರೆ ಏನು? There are various mineral elements or mineral nutrients. They may be macromolecules like carbohydrate, proteins or lipids, along with the mineral elements or even water. They are required for the growth and development of plants or even for reproduction purpose also. These mineral nutrients, they may be organic irಬಹುದು ಅಥವಾ inorganic irಬಹುದು. Mineral nutrients ಇದೆಯಲ್ಲ, macro elements or micro elements. ದೇ ಮೇ ಬಿ ಆರ್ಗ್ಯಾನಿಕ್ ಇರಬಹುದು ಅಥವಾ ಇನ್ಆರ್ಗ್ಯಾನಿಕ್ ಇರಬಹುದು. ಮತ್ತೆ ಈ ಚಾಪ್ಟರ್ ಅಲ್ಲಿ ನಾವು ನೋಡಬೇಕಾಗಿದೆ ಇನ್ಆರ್ಗ್ಯಾನಿಕ್ ಮಿನರಲ್ ನ್ಯೂಟ್ರಿಯೆಂಟ್ಸ್. ಸ್ಪೆಷಲಿ ಇನ್ಆರ್ಗ್ಯಾನಿಕ್ ಮಿನರಲ್ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಮಿನರಲ್ ಎಲಿಮೆಂಟ್ಸ್ ಯಾವುದಿದೆ, ವಾಟ್ ಆರ್ ದಿ ಎಸೆನ್ಷಿಯಲ್ ಮಿನರಲ್ ಎಲಿಮೆಂಟ್ಸ್ ಫಾರ್ ದಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಪ್ಲಾಂಟ್ಸ್, ಫಾರ್ ದಿ ಮೆಟಾಬಾಲಿಕ್ ಆಕ್ಟಿವಿಟೀಸ್ ಇನ್ ದಿ ಪ್ಲಾಂಟ್ಸ್, ಫಾರ್ ದಿ ರೀಪ್ರೊಡಕ್ಟಿವ್ ಆಕ್ಟಿವಿಟೀಸ್ ಇನ್ ದಿ ಪ್ಲಾಂಟ್ಸ್. ಸೊ ಪ್ಲಾಂಟ್ಸ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ಗೆ, ಮೆಟಾಬಾಲಿಕ್ ಆಕ್ಟಿವಿಟಿಗೆ ಅಥವಾ ರೀಪ್ರೊಡಕ್ಷನ್ಗೆ ಯಾವ ಯಾವ ಮಿನರಲ್ ಎಲಿಮೆಂಟ್ಸ್ಗಳು ಎಸೆನ್ಷಿಯಲ್ ಇವೆ ಅದನ್ನ ಈ ಚಾಪ್ಟರ್ ಅಲ್ಲಿ ನಾವು ನೋಡಬೇಕಾಗಿದೆ. ಸ್ಪೆಷಲಿ ಈ ಚಾಪ್ಟರ್ ಅಲ್ಲಿ ನಾವು ಫೋಕಸ್ ಮಾಡ್ತಿರೋದು ಆರ್ಗ್ಯಾನಿಕ್ ಮಿನರಲ್ ಎಲಿಮೆಂಟ್ಸ್ ಅಲ್ಲ, ಇನ್ಆರ್ಗ್ಯಾನಿಕ್ ಮಿನರಲ್ ಎಲಿಮೆಂಟ್ಸ್ ಯಾವ್ದಿದೆ ಅದನ್ನ ನೋಡೋಣ. ಓಕೆ, ಸೊ ಫಸ್ಟ್ ನೋಡಿ ಮೆಥಡ್ಸ್ ಟು ಸ್ಟಡಿ ದಿ ಮಿನರಲ್ ರಿಕ್ವೈರ್ಮೆಂಟ್. ಇನ್ ದಿ ಇಯರ್ 1860 there is a German botanist Julius von Sachs. Okay, he demonstrated first time that plant could grow to maturity in a defined nutrient solution. Even in a defined nutrient solution ಅಲ್ಲಿ without any soil, ಒಂದು ಡಿಫೈನ್ಡ್ ನ್ಯೂಟ್ರಿಯೆಂಟ್ ಸೊಲ್ಯೂಷನ್ ನಾವು ರೆಡಿ ಮಾಡಿದ್ದೆ ಆದ್ರೆ ಅದರಲ್ಲಿ ಎಸೆನ್ಷಿಯಲ್ ಮಿನರಲ್ ಎಲಿಮೆಂಟ್ಸ್ ಅನ್ನ ಆಡ್ ಮಾಡಿ ಒಂದು ಸೊಲ್ಯೂಷನ್ ಮಾಡಿ ಅದರಲ್ಲಿ ಪ್ಲಾಂಟ್ಸ್ ಅನ್ನ ಗ್ರೋ ಮಾಡ್ಲಿಕ್ಕೆ ಅಲೋ ಮಾಡಿದ್ದೆ ಆದ್ರೆ ಅಲ್ಲಿ ಪ್ಲಾಂಟ್ ಗ್ರೋ ಆಗುತ್ತೆ. ಅದನ್ನ ಫಸ್ಟ್ ಟೈಮ್ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದವರು ಇನ್ ದಿ 1860 ಎ ಜರ್ಮನ್ ಬೊಟಾನಿಸ್ಟ್ ಜೂಲಿಯಸ್ ವಾನ್ ಸ್ಯಾಕ್ಸ್. ಅಂಡ್ ದಿಸ್ ಟೆಕ್ನಿಕ್, ಈ ಟೆಕ್ನಿಕ್ ಇದೆಯಲ್ಲ, ದಿಸ್ ಟೆಕ್ನಿಕ್ ಇಸ್ ನೌನ್ ಆಸ್ ಎ ಹೈಡ್ರೋಫೋನಿಕ್ಸ್ ಟೆಕ್ನಿಕ್ ಅಂತ ಹೇಳ್ತೀವಿ. ದಿಸ್ ಟೆಕ್ನಿಕ್ ಇಸ್ ನೌನ್ ಆಸ್ ಎ ಹೈಡ್ರೋಫೋನಿಕ್ ಟೆಕ್ನಿಕ್. ಏನಿದೆ ನೋಡಿ, ದ ಟೆಕ್ನಿಕ್ ಆಫ್ ಗ್ರೋಯಿಂಗ್ ಪ್ಲಾಂಟ್ಸ್ ಇನ್ ಎ ನ್ಯೂಟ್ರಿಯೆಂಟ್ ಸೊಲ್ಯೂಷನ್. Technique of growing plants in a well-defined nutrient solution without using soil. ಅಲ್ಲಿ ಯಾವುದೇ ಸಾಯಿಲ್ ಯೂಸ್ ಮಾಡೋದಿಲ್ಲ. ಆ ಟೆಕ್ನಿಕ್ ಅನ್ನ ನಾವು ಹೈಡ್ರೋಫೋನಿಕ್ ಟೆಕ್ನಿಕ್ ಅಂತ ಹೇಳ್ತೀವಿ. ಅಂಡ್ ಬೈ ಯೂಸಿಂಗ್ ದಿಸ್ ಹೈಡ್ರೋಫೋನಿಕ್ ಟೆಕ್ನಿಕ್, ಇದರ ಬೆನಿಫಿಟ್ ಏನು ನೋಡಿ. ವಾಟ್ ಆರ್ ದಿ ಬೆನಿಫಿಟ್ ಆಫ್ ದಿಸ್ ಹೈಡ್ರೋಫೋನಿಕ್ ಟೆಕ್ನಿಕ್? ಒಂದು, ಇಲ್ಲಿ ಅಗ್ರಿಕಲ್ಚರ್ ಫೀಲ್ಡ್ ಬೇಕಾಗಿಲ್ಲ. ದೇರ್ ಇಸ್ ಎ ನೋ ರಿಕ್ವೈರ್ಮೆಂಟ್ ಆಫ್ ಎನಿ ಸಾಯಿಲ್ ಆಲ್ಸೋ. ಸಾಯಿಲ್ ಬೇಕಾಗಿಲ್ಲ, ಅಗ್ರಿಕಲ್ಚರ್ ಫೀಲ್ಡ್ ಬೇಕಾಗಿಲ್ಲ. ಅಷ್ಟೇ ಅಲ್ಲ, ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ಗೆ ವಾಟ್ ಆರ್ ದಿ ಎಸೆನ್ಷಿಯಲ್ ಎಲಿಮೆಂಟ್ ಅಂತ ನಾವು ಕಂಡುಹಿಡಿಬಹುದು. ಯಾವ ಎಲಿಮೆಂಟ್ಸ್ಗಳು ಎಸೆನ್ಷಿಯಲ್ ಇದೆ ಪ್ಲಾಂಟ್ ಗ್ರೋತ್ಗೆ ಅದನ್ನ ಕಂಡುಹಿಡಿಬಹುದು. ಮತ್ತೆ ಎಸೆನ್ಷಿಯಲ್ ಎಲಿಮೆಂಟ್ ನ ಡೆಫಿಷಿಯನ್ಸಿಯಿಂದ ಯಾವ ಡಿಸೀಸ್ ಆಗುತ್ತೆ ಅದನ್ನು ಕೂಡ ನಾವು ಕಂಡುಹಿಡಿಬಹುದು. ವಿ ಕ್ಯಾನ್ ಸ್ಟಡಿ ದಿ ಡೆಫಿಷಿಯನ್ಸಿ ಡಿಸೀಸ್ ಆಫ್ ದಿ ಎಸೆನ್ಷಿಯಲ್ ಎಲಿಮೆಂಟ್ಸ್ ಅಂಡ್ ವಾಟ್ ಆರ್ ದಿ ಎಸೆನ್ಷಿಯಲ್ ಎಲಿಮೆಂಟ್ಸ್ ಅನ್ನೋದನ್ನ ಕೂಡ ನಾವು ಈ ಹೈಡ್ರೋಫೋನಿಕ್ ಟೆಕ್ನಿಕ್ ಇಂದ ಸ್ಟಡಿ ಮಾಡಬಹುದು. ಅಷ್ಟೇ ಅಲ್ಲ, ಈ ಹೈಡ್ರೋಫೋನಿಕ್ ಟೆಕ್ನಿಕ್ ಇಂದ ಇನ್ನೂ ಕೂಡ ಬೆನಿಫಿಟ್ ಇದೆ. ಅಂದ್ರೆ ಒಂದು, ಅಗ್ರಿಕಲ್ಚರ್ ಫೀಲ್ಡ್ ಇಲ್ಲಿ ಬೇಕಾಗಿಲ್ಲ,
ದೆನ್ ಲೇಬರ್ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಎಸೆನ್ಷಿಯಲ್ ಮಿನರಲ್ ಎಲಿಮೆಂಟ್ ಇನ್ ಆಪ್ಟಿಮಮ್ ಕ್ವಾಂಟಿಟಿಯಲ್ಲಿ ಪ್ರೊವೈಡ್ ಮಾಡೋದ್ರಿಂದ ವಿ ಕ್ಯಾನ್ ಗೆಟ್ ದಿ ಮ್ಯಾಕ್ಸಿಮಮ್ ಈಲ್ಡ್. ಒಂದು, ಅದ್ರ ಜೊತೆಗೆ ಇಲ್ಲಿ ಸಾಯಿಲ್ ಯೂಸ್ ಮಾಡ್ತಿಲ್ಲ ಅಂದಮೇಲೆ ದರ್ ಇಸ್ ಎ ನೋ ಪ್ರಾಬ್ಲಮ್ ಆಫ್ ಸಾಯಿಲ್ ಬಾರ್ನ್ ಡಿಸೀಸಸ್. ಇಲ್ಲಿ ಯಾವುದೇ ಸಾಯಿಲ್ ಬಾರ್ನ್ ಡಿಸೀಸ್ ಕೂಡ ಇರೋದಿಲ್ಲ ಅಂಡ್ ಇಟ್ ಈಸ್ ವೆರಿ ಈಸಿ ಟು ಮೇಂಟೈನ್. ಸೊ ದೇ ಆರ್ ದಿ ಸಮ್ ಇಂಪಾರ್ಟೆಂಟ್ ಬೆನಿಫಿಟ್ಸ್ ಆಫ್ ಹೈಡ್ರೋಫೋನಿಕ್ ಟೆಕ್ನಿಕ್ ಹೇಳ್ಬೋದು. ಬಟ್ ಇದರ ಡ್ರಾಬ್ಯಾಕ್ ಏನಿದೆ ಅಲ್ಲ, ಯೂಶುವಲಿ ದ ಕಾಸ್ಟ್ ಸೆಟ್ಟಿಂಗ್ is not so good for this, especially for Indian farmers, because initial investment ಇದೆಯಲ್ಲ ಹೈಡ್ರೋಫೋನಿಕ್ ಟೆಕ್ನಿಕ್ ಆಗಿ ಅದು ಬಹಳ ಕಾಸ್ಟ್ ಇರುತ್ತೆ. ಸೊ therefore Indian farmers they not afford this hydroponic technique. ನೆಕ್ಸ್ಟ್ ನಾವು ನೋಡೋಣ ಕ್ರೈಟೀರಿಯಾ ಫಾರ್ ದಿ ಎಸೆನ್ಷಿಯಾಲಿಟಿ. ಈಗ ಕೆಲವೊಂದು ಸ್ಪೆಸಿಫಿಕ್ ಎಲಿಮೆಂಟ್ಸ್, ಸಮ್ ಸ್ಪೆಸಿಫಿಕ್ ಎಲಿಮೆಂಟ್ಸ್ ಆರ್ ದಿ ಎಸೆನ್ಷಿಯಲ್ ಫಾರ್ ದಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. So what are the criteria with that we can consider ಈ ಎಲಿಮೆಂಟ್ಸ್ ಗಳು ಎಸೆನ್ಷಿಯಲ್ ಆಗಿದೆ ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಗೆ ಅಂತ ಹೇಳ್ಬೋದು. ಈಗ ಅಲ್ಲಿ ನೀವು ಕೆಮಿಸ್ಟ್ರಿಯಲ್ಲಿ ಪಿರಿಯಾಡಿಕ್ ಟೇಬಲ್ ನೋಡ್ತೀರಾ, there are 118 elements are present. Out of these 118, all these are not essential for the growth and development of plants. 118 elements ಎಲ್ಲವೂ growth and development of plants ಗೆ ಎಸೆನ್ಷಿಯಲ್ ಇಲ್ಲ. Only some specific elements which are essential for the growth and development of plants. ಸೊ ಯಾವ ಎಲಿಮೆಂಟ್ಸ್ ಗಳು ಎಸೆನ್ಷಿಯಲ್ ಇದೆ ಅದನ್ನ ಹೆಂಗೆ ಕಂಡುಹಿಡಿಯೋದು? ಅದಕ್ಕಾಗಿ ಕೆಲವೊಂದು ಕ್ರೈಟೀರಿಯಾ ಫಾಲೋ ಮಾಡ್ತಾರೆ ಅಂಡ್ ಸಮ್ ಇಂಪಾರ್ಟೆಂಟ್ ಕ್ರೈಟೀರಿಯಾ. ಇದು ಬಹಳ ಇಂಪಾರ್ಟೆಂಟ್ ಇದೆ. there are 3 ಕ್ರೈಟೀರಿಯಾ. ಇದ್ರ ಮೇಲೆ ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶನ್ಸ್ ಕೇಳ್ತಿರ್ತಾರೆ, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳ್ತಿರ್ತಾರೆ, ನೆನಪಿಟ್ಕೊಳ್ಳಿ. ಸೊ ಫಸ್ಟ್ ಕ್ರೈಟೀರಿಯಾ ಏನಿದೆ ನೋಡಿ, ದ ಎಲಿಮೆಂಟ್ ಮಸ್ಟ್ ಬಿ ಅಬ್ಸಲ್ಯೂಟ್ಲಿ ನೆಸೆಸರಿ ಫಾರ್ ಸಪೋರ್ಟಿಂಗ್ ನಾರ್ಮಲ್ ಗ್ರೋತ್ ಅಂಡ್ ರೀಪ್ರೊಡಕ್ಷನ್. ಈ ಎಲಿಮೆಂಟ್ ಇದೆಯಲ್ಲ, ಇಟ್ ಮಸ್ಟ್ ಬಿ ಅಬ್ಸಲ್ಯೂಟ್ಲಿ ಎಸೆನ್ಷಿಯಲ್ ಫಾರ್ ಸಪೋರ್ಟಿಂಗ್ ದಿ ನಾರ್ಮಲ್ ಗ್ರೋತ್ ಅಂಡ್ ರೀಪ್ರೊಡಕ್ಷನ್. ಪ್ಲಾಂಟ್ ನ ಗ್ರೋತ್ ಮತ್ತೆ ರೀಪ್ರೊಡಕ್ಷನ್ ಅಲ್ಲಿ ಅದು ಸಪೋರ್ಟ್ ಮಾಡ್ತಿರ್ಬೇಕು. ದೆನ್ ರಿಕ್ವೈರ್ಮೆಂಟ್ ಮಸ್ಟ್ ಬಿ ಸ್ಪೆಸಿಫಿಕ್ ಅಂಡ್ ನಾಟ್ ರಿಪ್ಲೇಸ್ಡ್ ಬೈ ಎನಿ ಅದರ್ ಎಲಿಮೆಂಟ್. ಅದರ ರಿಕ್ವೈರ್ಮೆಂಟ್ ಸ್ಪೆಸಿಫಿಕ್ ಆಗಿರಬೇಕು, ಯಾವುದೇ ಬೇರೆ ಎಲಿಮೆಂಟ್ ಇಂದ ಅದು ರಿಪ್ಲೇಸ್ ಆಗಬಾರ್ದು. ಒಂದು ಎಕ್ಸಾಂಪಲ್ ನೋಡಿ, ಈಗ ಅಲ್ಲಿ ಪ್ಲಾಂಟ್ ಅಲ್ಲಿ ಕ್ಯಾಲ್ಸಿಯಂ ಅಯಾನ್ Ca+ ಇದೆಯಲ್ಲ, ಕ್ಯಾಲ್ಸಿಯಂ ಅಯಾನ್ ಕಡಿಮೆ ಇದೆ. ಈಗ ಅಲ್ಲಿ ನಮ್ಮ ಎಸೆನ್ಷಿಯಲ್ ಮಿನರಲ್ ನ್ಯೂಟ್ರಿಯೆಂಟ್ ಸೊಲ್ಯೂಷನ್ ಅಲ್ಲಿ ಕ್ಯಾಲ್ಸಿಯಂ ಕಡಿಮೆ ಇದೆ, ಬಟ್ ನಮ್ಮ ಹತ್ರ ಕ್ಯಾಲ್ಸಿಯಂ ಅಡಿಷನಲ್ ಕ್ಯಾಲ್ಸಿಯಂ ಅಲ್ಲಿ ಆಡ್ ಮಾಡ್ಲಿಕ್ಕೆ ಕ್ಯಾಲ್ಸಿಯಂ ಇಲ್ಲ. ಬಟ್ ವಿ ಹ್ಯಾವ್ ಒನ್ ಮೋರ್ ಪಾಸಿಟಿವ್ಲಿ ಚಾರ್ಜ್ಡ್ ಎಲಿಮೆಂಟ್ ಆಸ್ ಎ ಮ್ಯಾಗ್ನೇಷಿಯಂ ಇದೆ. ನಾವು ಮ್ಯಾಗ್ನೇಷಿಯಂ ಆಡ್ ಮಾಡಿದ್ರೆ ನಡೆಯುತ್ತಾ ಅಂತ ಅಂದಲ್ಲಿ ಕೇಳಿದ್ರೆ ಇಲ್ಲ. ದ ಎಲಿಮೆಂಟ್ ಮೀನ್ಸ್ ರಿಕ್ವೈರ್ಮೆಂಟ್ ಆಫ್ ಎಲಿಮೆಂಟ್ ಮಸ್ಟ್ ಬಿ ಸ್ಪೆಸಿಫಿಕ್. ಅಲ್ಲಿ ಕ್ಯಾಲ್ಸಿಯಂ ಬೇಕಾಗಿದೆ ಅಂದ್ರೆ ನಾವು ಕ್ಯಾಲ್ಸಿಯಂ ಆಡ್ ಮಾಡಬೇಕು, ಮ್ಯಾಗ್ನೇಷಿಯಂ ಆಡ್ ಮಾಡಿದ್ರೆ ನಡೆಯೋದಿಲ್ಲ. ಇದು ಪಾಸಿಟಿವ್ ಚಾರ್ಜ್ ಇತ್ತು, ಇದು ಪಾಸಿಟಿವ್ ಚಾರ್ಜ್ ಇತ್ತು, ನಡೆಯುತ್ತೆ ಅಂದ್ರೆ ಇಲ್ಲ, ಆ ರೀತಿ ನಡೆಯೋದಿಲ್ಲ. ದ ರಿಕ್ವೈರ್ಮೆಂಟ್ ಮಸ್ಟ್ ಬಿ ಸ್ಪೆಸಿಫಿಕ್ ಅಂಡ್ ನಾಟ್ ರಿಪ್ಲೇಸ್ಡ್ ಬೈ ಅನದರ್ ಎಲಿಮೆಂಟ್. ನೆಕ್ಸ್ಟ್ ಥರ್ಡ್ ಕ್ರೈಟೀರಿಯಾ ಏನಿದೆ ನೋಡಿ, ದ ಎಲಿಮೆಂಟ್ ಮಸ್ಟ್ ಬಿ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ದಿ ಮೆಟಾಬಾಲಿಸಮ್ ಆಫ್ ಪ್ಲಾಂಟ್. ಈ ಎಲಿಮೆಂಟ್ಗಳು ಪ್ಲಾಂಟ್ ಮೆಟಾಬಾಲಿಸಮ್ ಅಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ಮೆಂಟ್ ಆಗಿರಬೇಕು. ಐದರ್ ಇಟ್ ಮೇ ಬಿ ಎಂಜೈಮ್ ಆಕ್ಟಿವೇಶನ್ ಆರ್ ಇನ್ಆಕ್ಟಿವೇಶನ್ ಇರಬಹುದು, ಆರ್ ಇಟ್ ಮೇ ಬಿ ಸ್ಟ್ರಕ್ಚರಲ್ ಕಾಂಪೋನೆಂಟ್ ಆಗಿರಬಹುದು, ಆರ್ ಇಟ್ ಮೇ ಬಿ ಎನರ್ಜಿ ಸಿಂಥಸೈಸಿಂಗ್ ಕಾಂಪೋನೆಂಟ್ ಆಗಿರಬಹುದು. ಬಟ್ ಅದು ಪ್ಲಾಂಟ್ ಮೆಟಾಬಾಲಿಸಮ್ ಅಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿರಬೇಕು. ಸೊ ದೀಸ್ 3 ಇದೆಯಲ್ಲ, ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಕ್ರೈಟೀರಿಯಾಸ್ ಆನ್ ದ ಬೇಸಿಸ್ ಆಫ್ ದಟ್ ಎಲಿಮೆಂಟ್ಸ್ ಗಳು ಎಸೆನ್ಷಿಯಲ್ ಅಥವಾ ನಾನ್ ಎಸೆನ್ಷಿಯಲ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಅಂಡ್ ಈ ಎಲಿಮೆಂಟ್ಸ್ ಇದೆಯಲ್ಲ, ದೀಸ್ ಎಲಿಮೆಂಟ್ಸ್, ಹೌ ಮಚ್ ಅಮೌಂಟ್ ಆಫ್ ಎಲಿಮೆಂಟ್ ಈಸ್ ರಿಕ್ವೈರ್ಡ್ ಇನ್ ದಿ ಪ್ಲಾಂಟ್. ಪ್ರತಿಯೊಂದು ಎಲಿಮೆಂಟ್ ಇದೆ, ಅದರ ಒಂದು ಸ್ಪೆಸಿಫಿಕ್ ಅಮೌಂಟ್ ಪ್ಲಾಂಟ್ ಅಲ್ಲಿ ಬೇಕಾಗುತ್ತೆ. ಕೆಲವೊಂದು ಎಲಿಮೆಂಟ್ಸು ಅತಿ ಹೆಚ್ಚಿಗೆ ಅಮೌಂಟ್ ಅಲ್ಲಿ ಬೇಕಾಗುತ್ತೆ, ಕೆಲವೊಂದು ಎಲಿಮೆಂಟ್ಸು ಅತಿ ಸ್ವಲ್ಪ ಅಮೌಂಟ್ ಅಲ್ಲೇ ಬೇಕಾಗುತ್ತೆ. So what is the amount required in the growth and development of plant? On the basis of that, these essential elements were categorized into 2 groups, and these 2 groups are, one is macronutrient and micronutrient, ಅಥವಾ macro element and micro element ಅಂತ ಕೂಡ ಹೇಳ್ಬೋದು. We can say them as a macronutrient and micronutrient on the basis of the requirement quantity in the growth and development of plants. ಅದರ ರಿಕ್ವೈರ್ಮೆಂಟ್ ಕ್ವಾಂಟಿಟಿ ಎಷ್ಟಿದೆ ಇನ್ ದಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಪ್ಲಾಂಟ್ಸ್, ಅದರ ಅದಾದ್ಮೇಲೆ ಅದನ್ನ ನಾವು ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ ಆಗಿ ಕ್ಯಾಟಗರೈಸ್ ಮಾಡ್ತಿರ್ತೀವಿ. ನೆಕ್ಸ್ಟ್ ನೋಡೋಣ, ವಾಟ್ ಆರ್ ದೀಸ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಂಡ್ ಮೈಕ್ರೋ ನ್ಯೂಟ್ರಿಯೆಂಟ್. ಎಷ್ಟು ಕ್ವಾಂಟಿಟಿ ಅದು ಬೇಕಾಗುತ್ತೆ ನೋಡಿ. ಇಫ್ ಇಟ್ ಇಸ್ ಎ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಇಸ್ ದೇರ್, ದ ರಿಕ್ವೈರ್ಮೆಂಟ್ ಆಫ್ ದೀಸ್ ಎಲಿಮೆಂಟ್ಸ್ ಆರ್ ರಿಕ್ವೈರ್ಮೆಂಟ್ ಆಫ್ ದೀಸ್ ಎಲಿಮೆಂಟ್ಸ್, ಇಟ್ ಈಸ್ ಈಕ್ವಲ್ ಟು ಆರ್ ಮೋರ್ ದೆನ್ 10 millimole per kilogram of dry weight.
ಪ್ಲಾಂಟ್ ನ ಡ್ರೈ ವೇಟ್ ಅಥವಾ ಬಯೋಮಾಸ್ ಇದೆಯಲ್ಲ ಅದರಲ್ಲಿ ಇದರ ಮ್ಯಾಕ್ರೋನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್ ಇಟ್ ಇಸ್ ಮೋರ್ ದನ್ 10 ಮಿಲಿಮೋಲ್. ಓಕೆ, ಇದು ಮೋರ್ ದನ್ 10 ಮಿಲಿಮೋಲ್ ಪರ್ ಕಿಲೋಗ್ರಾಮ್. ಓಕೆ, per kilogram of dry weight. Its requirement is more than 10 millimole per kilogram of dry weight. ಇಷ್ಟೊಂದು ರಿಕ್ವೈರ್ಮೆಂಟ್ ಇದ್ರೆ 10 ಮಿಲಿಮೋಲ್ ಪರ್ ಕಿಲೋಗ್ರಾಮ್ ಆಫ್ ಡ್ರೈ ವೇಟ್ ಗಿಂತಲೂ ಹೆಚ್ಚಿಗೆ ಮ್ಯಾಕ್ರೋನ್ಯೂಟ್ರಿಯೆಂಟ್ ಅಲ್ಲಿ ಎಸೆನ್ಷಿಯಲ್ ಎಲಿಮೆಂಟ್ ರಿಕ್ವೈರ್ಮೆಂಟ್ ಇದ್ರೆ ಸಚ್ ಎಲಿಮೆಂಟ್ಸ್ ವಿ ಕ್ಯಾನ್ ಸೇ ದೇ ಆರ್ ದಿ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಅಂಡ್ ಸಮ್ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಫಾರ್ ದಿ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಆರ್ ಯಾವ್ದಿದೆ ನೋಡಿ. Total 9 elements are considered as a macronutrients and they are carbon, hydrogen, oxygen, then nitrogen, phosphorus, sulfur, potassium, calcium and magnesium. So these 9 are the macronutrients anta heltivi. Micronutrients andre yavadu? The elements which are required less than 10 millimole per kilogram of dry weight. Idu per kilogram, less than 10 millimole. ಇಲ್ಲಿದೆ ನೋಡಿ, ಲೆಸ್ ದೆನ್ 10 ಮಿಲಿಮೋಲ್ ಪರ್ ಕಿಲೋಗ್ರಾಮ್ ಆಫ್ ಡ್ರೈ ವೇಟ್. ಇದಕ್ಕಿಂತಲೂ ಅಂದ್ರೆ 10 ಮಿಲಿಮೋಲ್ ಪರ್ ಕಿಲೋಗ್ರಾಮ್ ಆಫ್ ಡ್ರೈ ವೇಟ್ ಗಿಂತಲೂ ಕಡಿಮೆ ಅಲ್ಲಿ ಎಲಿಮೆಂಟ್ ಬೇಕಾಗಿದ್ರೆ ಫಾರ್ ದಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಪ್ಲಾಂಟ್, ಸಚ್ ಎಲಿಮೆಂಟ್ಸ್ ಆರ್ ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಹೇಳ್ತೀವಿ. ಅಂಡ್ ಟೋಟಲ್ ಇವುಗಳ ನಂಬರ್ 8 ನಂಬರ್ ಇದೆ. ಸೊ ದೇ ಆರ್ Fe, that is the ferrous ಅಥವಾ ಐರನ್ ಅಂತ ಹೇಳಿ, ದೆನ್ ಮ್ಯಾಂಗನೀಸ್, ಕಾಪರ್, ಮಾಲಿಬ್ಡಿನಮ್, ಜಿಂಕ್, ಬೋರಾನ್, chlorine and nickel. So totally 8 elements are the micronutrients and 9 elements are the macronutrients ಅಂತ ಹೇಳ್ತೀವಿ. So totally ಹಾಗಾದ್ರೆ ಎಷ್ಟು essential elements ಇದೆ? There are totally 9 plus 8 17 essential elements ಇದೆ. Totally there are 17 essential elements. There are totally 17 essential elements ಇದೆ. And in that we categorize them on the basis of the requirement quantity. They are grouped into a two, that is the one is macronutrient and another one is a micronutrient anta heltivi. So essential element can also be grouped. Is the total 17 essential element ideyalla, on the basis of their requirement quantity there are two types. One is macro and another one is a micronutrient. But these essential element on the basis of various broad categories or 4 broad categories, again they are grouped into the various different types. On the basis of 4 broad categories, they are on the basis of various different criteria, they are categorized into 4 broad categories. Okay, so ಯಾವ್ದಿದೆ ನೋಡಿ, what are the 4 broad categories? ನಾಲ್ಕು ಗ್ರೂಪ್ ಆಗಿ ಅದನ್ನ ವಿಂಗಡಣೆ ಮಾಡಬಹುದು. ಯಾವ್ದು ನೋಡಿ, ಫಸ್ಟ್ ಒನ್ ಇದೆ the component of biomolecule and structural element. ಈ ಎಸೆನ್ಷಿಯಲ್ ಎಲಿಮೆಂಟ್ಗಳು ದೇ ಆರ್ ದಿ ಕಾಂಪೋನೆಂಟ್ ಆಫ್ ಬಯೋಮಾಲಿಕ್ಯೂಲ್ಸ್ ಅಂಡ್ ದೇ ಆರ್ ದಿ ಸ್ಟ್ರಕ್ಚರಲ್ ಎಲಿಮೆಂಟ್, ಪ್ಲಾಂಟ್ ಸ್ಟ್ರಕ್ಚರಲ್ ಎಲಿಮೆಂಟ್ ಆಗಿರುತ್ತೆ. ಅಂಡ್ ಯಾವ್ದಿದೆ ನೋಡಿ, ದಿ ಕಾಂಪೋನೆಂಟ್ ಆಫ್ ಬಯೋಮಾಲಿಕ್ಯೂಲ್, ಕಾರ್ಬನ್, ಹೈಡ್ರೋಜನ್ ಅಂಡ್ ಆಕ್ಸಿಜನ್. ದೀಸ್ ಆರ್ ದಿ 3 ಆರ್ ದಿ ಮೋಸ್ಟ್ ಕಾಮನ್ ಕಾಂಪೋನೆಂಟ್ ಆಫ್ ಆಲ್ ದಿ ಬಯೋಮಾಲಿಕ್ಯೂಲ್ಸ್. ಕಾರ್ಬೋಹೈಡ್ರೇಟ್ ನೋಡಿ CHO ಒಂದಾಗಿರುತ್ತೆ, ಪ್ರೋಟೀನ್ CHO, ಲಿಪಿಡ್ CHO, ಇದು ಮೂರಂತೂ ಕಾಮನ್ ಆಗಿರುತ್ತೆ. ಸೊ ದೀಸ್ ಆರ್ ದಿ ಕಾಂಪೋನೆಂಟ್ ಆಫ್ ಬಯೋಮಾಲಿಕ್ಯೂಲ್ಸ್ ಅಂಡ್ ಇವನ್ ಸ್ಟ್ರಕ್ಚರಲ್ ಎಲಿಮೆಂಟ್. ಅಂಡ್ ಇವನ್ ನೈಟ್ರೋಜನ್ is also found in the nucleic acids. Nitrogen is also found in the amino acids or even proteins. Even in certain fatty acids, nitrogen is also present. So it is also carbon, hydrogen and oxygen, and even sometimes nitrogen is also considered as a component of biomolecule and structural element. ಇದು ಒಂದು ಕ್ರೈಟೇರಿಯಾ category ಆಯಿತು. ಇನ್ನೊಂದು category ಏನಿದೆ ನೋಡಿ, the elements which activate or inhibit the enzymes. Enzyme activator or enzyme inhibitor ಆಗಿ ಕೆಲಸ ಮಾಡ್ತಿರುತ್ತೆ. So that we can say that is the enzyme activator or inhibitor category. ಇದಕ್ಕೆ ಎಕ್ಸಾಂಪಲ್ಸ್ ಏನಿದೆ, Mg2+ ion, okay, divalent cation ಇದೆಯಲ್ಲ magnesium ion, it activates Rubisco enzyme. Rubisco ಏನಿದು, ribulose bisphosphate carboxylase enzyme, which helps in the carbon dioxide fixation. So magnesium ion, it activates the Rubisco enzyme. And not only that, even PEPKase enzyme, that is a phosphoenol pyruvate carboxylase enzyme. Rubisco and PEPKase both they are get activated. ಇವು ಎರಡು ಕೂಡ activated in presence of magnesium ion. And not only that, even zinc, Zn ಇದೆಯಲ್ಲ, zinc 2+ activate the alcohol dehydrogenase enzyme. Then MO, that is nothing but molybdenum, it activates the nitrogenase enzyme. Alcohol dehydrogenase enzyme, it helps in the fermentation process, and nitrogenase enzyme which helps in the fixation of atmospheric nitrogen. So molybdenum is a component of nitrogenase enzyme.
ಸೊ ಇದಾಯ್ತು. ದಟ್ ಇಸ್ ಅ ಸೆಕೆಂಡ್ ಕ್ಯಾಟಗರಿ ಏನಾಯ್ತು ಇಲ್ಲಿ, ದಟ್ ಇಸ್ ಎಂಜೈಮ್ ಆಕ್ಟಿವೇಟರ್ ಆರ್ ಇನ್ಹಿಬಿಟರ್. ದ ನೆಕ್ಸ್ಟ್ ಥರ್ಡ್ ಕ್ಯಾಟಗರಿ ನೋಡಿ, ದಟ್ ಇಸ್ ಸಮ್ ಎಲಿಮೆಂಟ್ಸ್ ಆರ್ ಕಾಂಪೋನೆಂಟ್ಸ್ ಆಫ್ ಎನರ್ಜಿ ರಿಲೇಟೆಡ್ ಕೆಮಿಕಲ್ ಕಂಪೌಂಡ್ಸ್. ಎನರ್ಜಿ ರಿಲೇಟೆಡ್ ಕೆಮಿಕಲ್ ಕಂಪೌಂಡ್ಸ್ ನ ಕಾಂಪೋನೆಂಟ್ ಆಗಿರುತ್ತೆ ಕೆಲವೊಂದು ಎಲಿಮೆಂಟ್ಸ್. ಎಕ್ಸಾಂಪಲ್ ನೋಡಿ, ಮ್ಯಾಗ್ನೀಷಿಯಂ is found in the chlorophyll, and chlorophyll, how it is an energy related chemical compound? The chlorophyll which have the ability to trap the sunlight and convert light energy into a chemical energy, or which helps to synthesize the food energy. So magnesium is a component of chlorophyll. Then not only that, even phosphorus is commonly found in the ATP, adenosine triphosphate ಇದೆಯಲ್ಲ ಅದರಲ್ಲಿ ಪ್ರತಿಯೊಂದು ಅಡೆನೋಸಿನ್ ಮೀನ್ಸ್ ಅಡೆನೋಸಿನ್ ನೈಟ್ರೋಜನಸ್ ಬೇಸ್ ಇದೆ, ಅದರ ಜೊತೆಗೆ ಫಾಸ್ಫೇಟ್ ಅಟ್ಯಾಚ್ ಆಗಿ ಅಲ್ಲಿ ಹೈ ಎನರ್ಜಿ ಮಾಲಿಕ್ಯೂಲ್, ಎನರ್ಜಿ ಕರೆನ್ಸಿ ಆಫ್ ಎ ಸೆಲ್ ಇನ್ ದಿ ಫಾರ್ಮ್ ಆಫ್ ATP ಅಲ್ಲಿ ಸಿಂಥಸೈಸ್ ಆಗ್ತಾ ಇರುತ್ತೆ. ಇವನ್ ನೈಟ್ರೋಜನ್ ಈಸ್ ಆಲ್ಸೋ ಎ ಕಾಂಪೋನೆಂಟ್ ಆಫ್ ATP ಬಿಕಾಸ್ ನೈಟ್ರೋಜನಸ್ ಬೇಸ್ ಇದೆ. It is also a component of ATP. So such molecules we can say they are the energy related components of energy related chemical compounds ಅಂತ ಹೇಳ್ಬೋದು. ನೆಕ್ಸ್ಟ್ ಫೋರ್ತ್ ಕ್ರೈಟೀರಿಯಾ ಕ್ಯಾಟಗರಿ ಏನಿದೆ ನೋಡಿ, ದ ಎಸೆನ್ಷಿಯಲ್ ಎಲಿಮೆಂಟ್ಸ್ ವಿಚ್ ಆರ್ ಅಲ್ಟರ್ ಆಸ್ಮೋಟಿಕ್ ಪೊಟೆನ್ಶಿಯಾಲಿಟಿ ಆರ್ ದೆ ಮೇಂಟೈನ್ಸ್ ದ ಸಾಲ್ಯೂಟ್ ಆಸ್ಮೋಟಿಕ್ ಪೊಟೆನ್ಶಿಯಾಲಿಟಿ ಆರ್ ದೆ ಮೇಂಟೈನ್ ಸಾಲ್ಯೂಟ್ ಕಾನ್ಸಂಟ್ರೇಷನ್. ದೆ ಮೇಂಟೈನ್ ದಿ ಸಾಲ್ಯೂಟ್ ಕಾನ್ಸಂಟ್ರೇಷನ್ ಅನ್ನ ಸೆಲ್ ಅಲ್ಲಿ ಮೇಂಟೈನ್ ಮಾಡಲಿಕ್ಕೆ ಅಥವಾ ಆನಯಾನಿಕ್ ಕ್ಯಾಟಾನಿಕ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಕೆಲವೊಂದು ಎಲಿಮೆಂಟ್ಸ್ ಕೆಲಸ ಮಾಡ್ತಿರುತ್ತೆ. ಆರ್ ದೇ ಮೇ ಆಲ್ಸೋ ಆಕ್ಟ್ ಆಸ್ ಎ ಬಫರ್, ಮೀನ್ಸ್ ಕಾನ್ಸ್ಟೆಂಟ್ pH ಮೇಂಟೈನ್ ಮಾಡ್ಲಿಕ್ಕೂ ಕೂಡ ಯೂಸ್ ಆಗುತ್ತೆ. ಮೋಸ್ಟ್ ಕಾಮನ್ಲಿ ಇನ್ ದಿ ಪ್ಲಾಂಟ್ ಸೆಲ್ಸ್ ಫಾಸ್ಫರಸ್ ಈಸ್ ಆಕ್ಟ್ ಆಸ್ ಎ ಬಫರ್ ಅಂತ ಹೇಳ್ಬೋದು. ಇವನ್ ಪೊಟ್ಯಾಷಿಯಂ ಅಯಾನ್ K+ ಅಯಾನ್ ಇದೆಯಲ್ಲ, ಇಟ್ ವಿಲ್ ಹೆಲ್ಪ್ಸ್ ಟು ಮೇಂಟೈನ್ ದಿ ಆನಯಾನಿಕ್ ಕ್ಯಾಟಾನಿಕ್ ಬ್ಯಾಲೆನ್ಸ್ ಆರ್ ಇಟ್ ಹೆಲ್ಪ್ಸ್ ಟು ಮೇಂಟೈನ್ ದ ಟರ್ಜಿಡಿಟಿ ಆಫ್ ಫ್ಲಾಸಿಡಿಟಿ ಬೈ ಮೇಂಟೈನಿಂಗ್ ದಿ ಸಾಲ್ಯೂಟ್ ಕಾನ್ಸಂಟ್ರೇಷನ್ ಇನ್ ದಿಸ್ ಸೆಲ್. So totally there are 17 essential elements ಇದೆ. In that 9 are macronutrient and 8 are the micronutrient. Other than that, again 4 are considered as beneficial elements. ಮತ್ತೆ 4 ಎಲಿಮೆಂಟ್ಸ್ ಇದೆ, ಅವುಗಳನ್ನ ಬೆನಿಫಿಷಿಯಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಅಂಡ್ ಮತ್ತೆ ಈ 4 ಬೆನಿಫಿಷಿಯಲ್ ಎಲಿಮೆಂಟ್ಸ್ ಆರ್ ಸೋಡಿಯಂ, ಸಿಲಿಕಾನ್, ಕೋಬಾಲ್ಟ್ ಅಂಡ್ ಸೆಲೇನಿಯಂ ಅಂತ ಹೇಳ್ತೀವಿ. These 4 beneficial elements, ಈ beneficial elements ಇದೆಯಲ್ಲ, ಇವುಗಳ ಮೇನ್ ಇಂಪಾರ್ಟೆನ್ಸ್ ಏನು ನೋಡಿ. These beneficial elements, they are not 100% essential. If they are absent, essential elements are they are required for the growth and development of plants. Essential, if the 17 essential elements ಇದೆಯಲ್ಲ, if they are absent, it will causes the deficiency disease. But beneficial elements, if they are absent, it will not causes any deficiency disease in the plants. But if these elements are present, it will stimulate the growth. It will support the growth in the large tree species. So, you present idre growth anna support ಮಾಡುತ್ತೆ, absent idre ಏನು ಪ್ರಾಬ್ಲಮ್ ಇಲ್ಲ. So, beneficial elements main function ಏನಿದೆ ನೋಡಿ, support the growth. These support the growth in tree species. These support the growth in tree species. ಇದಾಯ್ತು. ನೆಕ್ಸ್ಟ್ ನೋಡೋಣ, ದ ರೋಲ್ ಆಫ್ ಮ್ಯಾಕ್ರೋ ಅಂಡ್ ಮೈಕ್ರೋನ್ಯೂಟ್ರಿಯೆಂಟ್ಸ್. ಮ್ಯಾಕ್ರೋನ್ಯೂಟ್ರಿಯೆಂಟ್ ಮತ್ತೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ರೋಲ್ ಏನಿದೆ? ಟೋಟಲಿ ದೇರ್ ಆರ್ 17 ಎಸೆನ್ಷಿಯಲ್ ಎಲಿಮೆಂಟ್ಸ್ ಇದೆ. ಓಕೆ, ಟೋಟಲಿ ದೇರ್ ಆರ್ 17 ಎಸೆನ್ಷಿಯಲ್ ಎಲಿಮೆಂಟ್ಸ್ ಅಂಡ್ ಇನ್ ದಟ್ 9 ಆರ್ ಮ್ಯಾಕ್ರೋನ್ಯೂಟ್ರಿಯೆಂಟ್ ಅಂಡ್ 8 ಆರ್ ಮೈಕ್ರೋನ್ಯೂಟ್ರಿಯೆಂಟ್ ಇದೆ. What are the important roles played by these nutrients? ಅದನ್ನ ನೋಡೋಣ one by one. Just you can see here there is one table and it is important for your examination. ಇಲ್ಲಿ ಕೆಲವೊಂದು ನಾನು ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿದ್ದೀನಿ. ಅದೇ ಪಾಯಿಂಟ್ ಅನ್ನ ನೀವು ಫೋಕಸ್ ಮಾಡಿ ಅದನ್ನೇ ನೆನಪಿಟ್ಕೊಂಡ್ರೆ ಸಾಕು. ಕಂಪ್ಲೀಟ್ ಟೇಬಲ್ ಎಲ್ಲ ನೆನಪಿಟ್ಕೊಳ್ಳೋದು ಬೇಡ. ನಾನು ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ದೀನಿ, ಆ ಪಾಯಿಂಟ್ ಅನ್ನ ನೆನಪಿಟ್ಕೊಳ್ಳಿ. So ನೋಡಿ, first one is nitrogen. Nitrogen is usually absorbed in the form of NO3 minus, NO2 minus or NO4 plus form ಅಲ್ಲಿ absorb ಆಗ್ತಿರುತ್ತೆ. And important function of this nitrogen is, it is a major constituent of protein, nucleic acids, vitamins and hormones. Phosphorus, it is absorbed in the form of H2PO4 and HPO4 form ಅಲ್ಲಿ absorb ಆಗ್ತಿರುತ್ತೆ. Means all these elements were absorbed by the plants in the ionic form only.
ಓಕೆ, ಸೊ H2PO4 ಆರ್ HPO4 ಫಾರ್ಮ್ ಅಲ್ಲಿ ಪ್ಲಾಂಟ್ಸ್ ಇದನ್ನ ಅಬ್ಸಾರ್ಬ್ ಮಾಡ್ಕೊಳ್ತಿರುತ್ತೆ ಅಂಡ್ ಇಟ್ ಈಸ್ ಎ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಸೆಲ್, ಎಸ್ಪೆಷಲಿ ಸೆಲ್ ಮೆಂಬ್ರೇನ್, ಕಾನ್ಸ್ಟಿಟ್ಯೂಯೆಂಟ್ ಆಫ್ ಸೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್, ಬಿಕಾಸ್ ಫಾಸ್ಫೋಲಿಪಿಡ್ ಬೈಲೇಯರ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಸೊ ಫಾಸ್ಫೋಲಿಪಿಡ್ ಅಂದ್ರೆ ಏನು, ಅಲ್ಲಿ ಫಾಸ್ಫೇಟ್ ಗ್ರೂಪ್ ಇದೆ. ಸೊ ಇಟ್ ಇಸ್ ಎ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಸೆಲ್ ಮೆಂಬ್ರೇನ್ ಅಂಡ್ ಸರ್ಟನ್ ಪ್ರೋಟೀನ್ಸ್ ಅಂಡ್ ಇವನ್ ನ್ಯೂಕ್ಲಿಕ್ ಆಸಿಡ್ಸ್. ನ್ಯೂಕ್ಲಿಕ್ ಆಸಿಡ್ಸ್ ಅಲ್ಲೂ ಕೂಡ ಫಾಸ್ಫರಸ್ ಇರುತ್ತೆ. ಪೊಟ್ಯಾಷಿಯಂ, ಪ್ಲಾಂಟ್ಸ್ ಅಬ್ಸಾರ್ಬ್ ದಿಸ್ ಪೊಟ್ಯಾಷಿಯಂ ಇನ್ ದಿ ಫಾರ್ಮ್ ಆಫ್ K+ ಅಯಾನ್. K+ ಅಯಾನ್, ಓಕೆ, ದಟ್ ಇಸ್ ಎ ಪೊಟ್ಯಾಷಿಯಂ ಅಯಾನ್ ಫಾರ್ಮ್ ಅಲ್ಲಿ ಅಬ್ಸಾರ್ಬ್ ಮಾಡುತ್ತೆ. ಮೇನ್ ಫಂಕ್ಷನ್ ಏನಿದೆ ನೋಡಿ, ಇಟ್ ಹೆಲ್ಪ್ಸ್ ಟು ಮೇಂಟೈನ್ ದಿ ಟರ್ಜಿಡಿಟಿ ಆಫ್ ದಿ ಸೆಲ್, ಅಂದ್ರೆ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಇಟ್ ಹೆಲ್ಪ್ಸ್ ಇನ್ ದಿ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮಾಟಾ. ಸ್ಟೊಮಾಟನ್ನ ಓಪನ್ ಮತ್ತೆ ಕ್ಲೋಸ್ ಮಾಡಲಿಕ್ಕೆ ಇದು ಸಪೋರ್ಟ್ ಮಾಡುತ್ತೆ, ಇದು ಸಹಾಯ ಮಾಡುತ್ತೆ. ಮೇನ್ ಫಂಕ್ಷನ್ ಇದೆ ನೆನಪಿಟ್ಕೊಳ್ಳಿ. ಇಟ್ ಹೆಲ್ಪ್ಸ್ ಇನ್ ದಿ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮಾಟಾ ಅಂಡ್ ಹೆಲ್ಪ್ಸ್ ಟು ಮೇಂಟೈನ್ ದಿ ಟರ್ಜಿಡಿಟಿ ಆರ್ ಆನಯಾನಿಕ್ ಕ್ಯಾಟಯಾನಿಕ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ ಇದನ್ನ. ಸೆಲ್ ಅಲ್ಲಿ ಆನಯಾನಿಕ್ ಅಂಡ್ ಕ್ಯಾಟಯಾನಿಕ್ ಬ್ಯಾಲೆನ್ಸ್, ಆನಯಾನಿಕ್ ಕ್ಯಾಟಯಾನಿಕ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಇದು ಸಹಾಯ ಮಾಡ್ತಿರುತ್ತೆ. ನೆಕ್ಸ್ಟ್ ಕ್ಯಾಲ್ಸಿಯಂ, ಇಟ್ ಈಸ್ ಡೈವ್ಯಾಲೆಂಟ್ ಕ್ಯಾಟಯಾನ್, ದಟ್ ಇಸ್ Ca2+ ಫಾರ್ಮ್ ಅಲ್ಲಿ ಅಬ್ಸಾರ್ಬ್ ಮಾಡ್ತಿರುತ್ತೆ ಅಂಡ್ ಇಟ್ ಇಸ್ ದಿ ಮೇನ್ ಇಂಪಾರ್ಟೆಂಟ್ ಕಾಂಪೋನೆಂಟ್ ಆಫ್ ಮಿಡಲ್ ಲ್ಯಾಮೆಲ್ಲಾ. Middle lamella of the plant cell is mainly made up of calcium pectate. Rarely it is a magnesium pectate in the ಆಗಿರುತ್ತೆ and it also act as a cofactor for many enzymes ಕೂಡ ಇದು cofactor ತರ ಕೆಲಸ ಮಾಡುತ್ತೆ. ಇವನ್ ಮೈಟೋಟಿಕ್ ಸ್ಪಿಂಡಲ್ ಫಾರ್ಮೇಶನ್ ಅಲ್ಲಿ ಇದು ಸಹಾಯ ಮಾಡುತ್ತೆ. ಬಟ್ ಮೇನ್ಲಿ ನೆನಪಿಟ್ಕೊಳ್ಳಿ, ಇಟ್ ಇಸ್ ಎ ಕಾಂಪೋನೆಂಟ್ ಆಫ್ ಮಿಡಲ್ ಲ್ಯಾಮೆಲ್ಲಾ. ನೆಕ್ಸ್ಟ್ ನೋಡೋಣ ಮ್ಯಾಗ್ನೀಷಿಯಂ, Mg2+, ಡೈವ್ಯಾಲೆಂಟ್ ಕ್ಯಾಟಯಾನ್ ಫಾರ್ಮ್ ಅಲ್ಲಿ ಇದು ಅಬ್ಸಾರ್ಬ್ ಆಗುತ್ತೆ ಅಂಡ್ ಇಟ್ ಇಸ್ ಎ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಕ್ಲೋರೋಫಿಲ್. ಇದು ನೆನಪಿಟ್ಕೊಳ್ಳಿ, ಕ್ಲೋರೋಫಿಲ್ ಅಲ್ಲಿ ಕ್ಲೋರೋಫಿಲ್ ರಿಂಗ್ ಸ್ಟ್ರಕ್ಚರ್ ಇರುತ್ತಲ್ಲ, ಅದರಲ್ಲಿ ಒಂದು ಮ್ಯಾಗ್ನೀಷಿಯಂ ಮಾಲಿಕ್ಯೂಲ್ ಇರುತ್ತೆ ಅಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಟು ಮೇಂಟೈನ್ ದಿ ಸ್ಟ್ರಕ್ಚರ್ ಆಫ್ ರೈಬೋಸೋಮ್. ಬಟ್ ಅಟ್ ಲೀಸ್ಟ್ ನಾನು ಇಲ್ಲೇನು ಅಂಡರ್ಲೈನ್ ಮಾಡಿದ್ದೀನಲ್ಲ, ಈ ಪಾಯಿಂಟ್ ಅನ್ನ ನೆನಪಿಟ್ಕೊಳ್ಳಿ. ಸಲ್ಫರ್, SO4 2- ಫಾರ್ಮ್ ಅಲ್ಲಿ ಅಬ್ಸಾರ್ಬ್ ಆಗುತ್ತೆ. ಓಕೆ, ಅಂಡ್ ಯೂಶಲಿ ಇಟ್ ಇಸ್ ಎ ಕಾಂಪೋನೆಂಟ್ ಆಫ್ 2 sulfur containing amino acid, that is cysteine and methionine. Even it is also component of many coenzymes and vitamins also, but cysteine and methionine are the 2 sulfur containing amino acids. ಅದು ನೆನಪಿಟ್ಕೊಳ್ಳಿ. ಐರನ್, Fe2- ಫಾರ್ಮ್ ಅಲ್ಲಿ ಪ್ಲಾಂಟ್ ಇದನ್ನ ಅಬ್ಸಾರ್ಬ್ ಮಾಡ್ತಿರುತ್ತೆ. ಓಕೆ, ದಟ್ ಇಸ್ ಎ ಫೆರಸ್ ಫಾರ್ಮ್ ಅಲ್ಲಿ ಪ್ಲಾಂಟ್ಸ್ ದೇ ಅಬ್ಸಾರ್ಬ್ ದಿ ಐರನ್ ಇನ್ ದಿ ಫಾರ್ಮ್ ಆಫ್ Fe2-. ನೆನಪಿಟ್ಕೊಳ್ಳಿ, ಇದು ಒಂದ್ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಲಾಗಿದೆ. ಓಕೆ, ಅಂಡ್ ಇಟ್ ಇಸ್ ಎಸೆನ್ಷಿಯಲ್ ಫಾರ್ ದಿ ಫಾರ್ಮೇಶನ್ ಆಫ್ ಕ್ಲೋರೋಫಿಲ್. ಕ್ಲೋರೋಫಿಲ್ ಸಿಂಥೆಸಿಸ್ ಆಗಬೇಕಂದ್ರೆ ಅಲ್ಲಿ ಎನ್ಸೈಮ್ ಆಕ್ಟಿವೇಟರ್ ಆಗಿ Fe2- ಅಥವಾ ಐರನ್ ಯೂಸ್ ಆಗ್ತಿರುತ್ತೆ. ನೆಕ್ಸ್ಟ್ ಮ್ಯಾಂಗನೀಸ್, ಮ್ಯಾಂಗನೀಸ್ ಇದೆಯಲ್ಲ Mn2+ ಫಾರ್ಮ್ ಅಲ್ಲಿ ಅಬ್ಸಾರ್ಬ್ ಆಗ್ತಿರುತ್ತೆ. ಇದರ ಇಂಪಾರ್ಟೆಂಟ್ ಫಂಕ್ಷನ್ ಏನು ನೋಡಿ, ಮ್ಯಾಂಗನೀಸ್ ಇಟ್ ಹೆಲ್ಪ್ಸ್ ಇನ್ ದಿ ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಡ್ಯೂರಿಂಗ್ ದಿ ಫೋಟೋಸಿಂಥೆಸಿಸ್ ಆರ್ ಅದನ್ನ ಫೋಟೋಲೈಸಿಸ್ ಆಫ್ ವಾಟರ್ ಅಂತ ಹೇಳ್ತೀವಿ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ನೆನಪಿಟ್ಕೊಳ್ಳಿ. ಮ್ಯಾಂಗನೀಸ್, ಕ್ಲೋರಿನ್ ಅಂಡ್ ಇವನ್ 1 molecule ಆಫ್ ಐರನ್ ಆಲ್ಸೋ. ಮೇನ್ಲಿ ಮ್ಯಾಂಗನೀಸ್ ಅಂಡ್ ಕ್ಲೋರಿನ್ ದೇ ಆರ್ ಡೈರೆಕ್ಟ್ಲಿ ಯೂಸ್ಡ್ ಇನ್ ದಿ ಫೋಟೋಲೈಸಿಸ್ ಆಫ್ ವಾಟರ್, ಅಂದ್ರೆ ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಅಂಡ್ ವಿತ್ ದಟ್ ಆಕ್ಸಿಜನ್ ಇಸ್ ರಿಲೀಸ್ಡ್ ಔಟ್. ಯಾವಾಗ? ಡ್ಯೂರಿಂಗ್ ದಿ ಫೋಟೋಸಿಂಥೆಸಿಸ್ ಪ್ರೊಸೆಸ್. ಸೊ ಫೋಟೋಲೈಸ್ ಆಫ್ ವಾಟರ್ ಪ್ರೊಸೆಸ್ಗೆ ಇಲ್ಲಿ ಮ್ಯಾಂಗನೀಸ್ ಬೇಕಾಗುತ್ತೆ. ಜಿಂಕ್, Zn2+, ಇದು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಲಾಗಿತ್ತು, ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಜಿಂಕ್ ಇದೆ, ಯೂಶಲಿ ಇಟ್ ವಿಲ್ ಆಕ್ಟಿವೇಟ್ ದಿ ವೇರಿಯಸ್ ಡಿಫರೆಂಟ್ ಎನ್ಸೈಮ್ಸ್. ಈಗ ಒಂದು ಜಸ್ಟ್ ಎನ್ಸೈಮ್ ನೋಡಿದೆ, ಆಲ್ಕೋಹಾಲ್ ಡಿಹೈಡ್ರೋಜನೇಸ್ ಎನ್ಸೈಮ್, it is activated by Zn2+, and even it also helps in the synthesis of auxin. Auxin is the plant growth hormone ಅಂತ ಹೇಳ್ತೀವಿ. We can say it is a plant hormone ಇದೆ. ಈ plant growth hormone synthesis ಆಗಲಿಕ್ಕೆ, that is auxin synthesis ಆಗಲಿಕ್ಕೆ ಇಲ್ಲಿ ಜಿಂಕ್ ಈಸ್ ಎಸೆನ್ಷಿಯಲಿ ರಿಕ್ವೈರ್ಡ್. ಅದರ ಜೊತೆಗೆ ಅಮೈನ್ ಆಸಿಡ್ ಟ್ರಿಪ್ಟೋಫ್ಯಾನ್ ಕೂಡ ಬೇಕಾಗುತ್ತೆ. ದೆನ್ ಕಾಪರ್, Cu2+ ಫಾರ್ಮ್ ಅಲ್ಲಿ ಅಬ್ಸಾರ್ಬ್ ಆಗುತ್ತೆ ಅಂಡ್ ಇಟ್ ಈಸ್ ಮೇನ್ಲಿ ಇನ್ವಾಲ್ವ್ಡ್ ಇನ್ ದಿ many redox reactions of photosynthesis and respiration process. Boron, there is a borate ion form ಅಲ್ಲಿ ಇದು ಅಬ್ಸಾರ್ಬ್ ಆಗುತ್ತೆ. ಇಟ್ ಹೆಲ್ಪ್ಸ್ ಇನ್ ದಿ ಅಪ್ಟೇಕ್ ಅಂಡ್ ಯುಟಿಲೈಸೇಷನ್ ಆಫ್ ಕ್ಯಾಲ್ಸಿಯಂ ಅಯಾನ್. ಇಟ್ ಹೆಲ್ಪ್ಸ್ ಇನ್ ದಿ ಪೋಲನ್ ಜರ್ಮಿನೇಷನ್. ಈ ಪಾಯಿಂಟ್ ಇದೆಯಲ್ಲ, ಬಹಳ ಇಂಪಾರ್ಟೆಂಟ್ ಇದೆ, ಇದು ನೆನಪಿಟ್ಕೊಳ್ಳಿ. ಅಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ದಿ ಕಾರ್ಬೋಹೈಡ್ರೇಟ್ ಟ್ರಾನ್ಸ್ಲೋಕೇಶನ್ ವಿದಿನ್ ದಿ ಫ್ಲೋಯಮ್ ಟಿಶ್ಯೂ. ಫ್ಲೋಯಮ್ ಟಿಶ್ಯೂ ಅಲ್ಲಿ ಕಾರ್ಬೋಹೈಡ್ರೇಟ್ ಟ್ರಾನ್ಸ್ಲೋಕೇಶನ್, ಎಸ್ಪೆಷಲಿ ಸುಕ್ರೋಸ್ ಟ್ರಾನ್ಸ್ಲೋಕೇಶನ್ ಆಗುತ್ತಲ್ಲ, ಇಟ್ ಈಸ್ ಇನ್ ಪ್ರೆಸೆನ್ಸ್ ಆಫ್ ಬೋರಾನ್ ಓನ್ಲಿ. ನೆಕ್ಸ್ಟ್ ಮಾಲಿಬ್ಡಿನಮ್ ಇದೆ, ದಟ್ ಇದೆ ಮಾಲಿಬ್ಡೇಟ್ ಅಯಾನ್ ಫಾರ್ಮ್ ಅಲ್ಲಿ ಅಬ್ಸಾರ್ಬ್ ಆಗುತ್ತೆ ಅಂಡ್ ಇಟ್ ಈಸ್ ದಿ ಇಂಪಾರ್ಟೆಂಟ್ ಕಾಂಪೋನೆಂಟ್ ಆಫ್ ನೈಟ್ರೋಜಿನೇಜ್ ಎನ್ಸೈಮ್ ಅಂಡ್ ನೈಟ್ರೇಟ್ ರಿಡಕ್ಟೇಜ್ ಎನ್ಸೈಮ್.
chlorine, it is also required for the photolysis of water during the photosynthesis or splitting of water during the photosynthesis, and along with the potassium ion ಜೊತೆಗೆ ಇದು ಕೂಡ ಆನಯಾನಿಕ್ ಅಂಡ್ ಕ್ಯಾಟಯಾನಿಕ್ ಬ್ಯಾಲೆನ್ಸ್ ಮಾಡ್ಲಿಕ್ಕೂ ಸಹಾಯ ಮಾಡ್ತಿರುತ್ತೆ. ಅಂದ್ರೆ ಸೆಲ್ ಅಲ್ಲಿ, ಪ್ಲಾಂಟ್ ಸೆಲ್ ಅಲ್ಲಿ ಸಾಲ್ಯೂಟ್ ಕಾನ್ಸಂಟ್ರೇಷನ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಇದು ಕೂಡ ಸಹಾಯ ಮಾಡ್ತಿರುತ್ತೆ. ಸೊ ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ರೋಲ್ ಆಫ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಯ್ತು, ಸಮ್ ಸರ್ಟನ್ ಇಂಪಾರ್ಟೆಂಟ್ ಎಸೆನ್ಷಿಯಲ್ ಎಲಿಮೆಂಟ್ಸ್. ನೆಕ್ಸ್ಟ್ ನೋಡೋಣ, ಇದರಲ್ಲಿ ಇನ್ನೊಂದು ಪಾಯಿಂಟ್ ನೋಡಿ. ಟೋಟಲ್ ದೇರ್ ಆರ್ 17 ಎಸೆನ್ಷಿಯಲ್ ಎಲಿಮೆಂಟ್ಸ್ ಇದೆ, ಬಟ್ ನಾವು ಇಲ್ಲೆಲ್ಲ 17 ಎಲ್ಲವೂ ಡಿಸ್ಕಸ್ ಮಾಡಿಲ್ಲ. ಎಂತಕ್ಕೆ ನೋಡಿ, 3 are ಕಾರ್ಬನ್, ಹೈಡ್ರೋಜನ್ ಅಂಡ್ ಆಕ್ಸಿಜನ್. ದೇ ಆರ್ ದಿ ನಾನ್ ಮಿನರಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಯೂಶಲಿ ಪ್ಲಾಂಟ್ಸ್ ದೇ ವಿಲ್ ಅಬ್ಸಾರ್ಬ್ ದೆಮ್ ಇನ್ ದಿ ಫಾರ್ಮ್ ಆಫ್ ಗ್ಯಾಸಿಯಸ್ ಆರ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಯೂಸ್ ಮಾಡುತ್ತೆ. ನಿಕೆಲ್ ಈಸ್ ದಿ ಲೀಸ್ಟ್ ಯೂಸ್ಡ್ ಅಂಡ್ ಲಾಸ್ಟ್ ಡಿಸ್ಕವರ್ಡ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್, ಡೆಫಿಷಿಯನ್ಸಿ ಸಿಂಪ್ಟಮ್ಸ್ ಆಫ್ ಎಸೆನ್ಷಿಯಲ್ ಎಲಿಮೆಂಟ್ಸ್. ಟೋಟಲ್ ದೇರ್ ಆರ್ 17 ಎಸೆನ್ಷಿಯಲ್ ಎಲಿಮೆಂಟ್ಸ್ ಇದೆ. ಸೊ ನೋಡಿ, ಯೂಶಲಿ ದೀಸ್ ಎಸೆನ್ಷಿಯಲ್ ಎಲಿಮೆಂಟ್ ದೇ ಆರ್ ರಿಕ್ವೈರ್ಡ್ ಇನ್ ಎ ಪರ್ಟಿಕ್ಯುಲರ್ ಕಾನ್ಸಂಟ್ರೇಷನ್. Either it may be more than 10 millimole per kilogram of dry weight, or it may be even less than that also. On the basis of that, now adanna ಏನು ಹೇಳ್ತೀವಿ, it may be micronutrient or macronutrient or microelement, macroelement ಅಂತ ಹೇಳ್ತೀವಿ for the growth and development of plant. And these essential elements below which plant growth is retarded, ಅದೊಂದು ಸ್ಪೆಸಿಫಿಕ್ ಕಾನ್ಸಂಟ್ರೇಷನ್ ಅಲ್ಲಿ ಅವು ಬೇಕು. ಅದಕ್ಕಿಂತಲೂ ಕಡಿಮೆ ಆದ್ರೆ ಅಲ್ಲಿ ಪ್ಲಾಂಟ್ ಗ್ರೋತ್ ಸ್ಲೋ ಆಗುತ್ತೆ, ಪ್ಲಾಂಟ್ ಗ್ರೋತ್ ಮೇಲೆ ಇಫೆಕ್ಟ್ ಆಗುತ್ತೆ. ಅಂಡ್ ದಟ್ ಸ್ಪೆಸಿಫಿಕ್ ಕಾನ್ಸಂಟ್ರೇಷನ್ ಬಿಲೋ ವಿಚ್ ದ ಪ್ಲಾಂಟ್ ಗ್ರೋತ್ ಈಸ್ ರಿಟಾರ್ಡೆಡ್, ಅಂಡ್ ದಟ್ ಕಾನ್ಸಂಟ್ರೇಷನ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಕ್ರಿಟಿಕಲ್ ಕಾನ್ಸಂಟ್ರೇಷನ್ ಆಫ್ ದೀಸ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. And the deficiency of these essential elements will causes the some certain deficiency symptoms. ಎಕ್ಸ್ಟರ್ನಲಿ ನೋಡುವ ತರ ಕೆಲವೊಂದು ಸಿಂಪ್ಟಮ್ಸ್ ಕಾಣಿಸುತ್ತೆ, ಅಂಡ್ ದಟ್ ವಿ ಕ್ಯಾನ್ ಸೇ ದೇ ಆರ್ ದಿ ಡೆಫಿಷಿಯನ್ಸಿ ಸಿಂಪ್ಟಮ್ಸ್. ಸೊ ವಾಟ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಡೆಫಿಷಿಯನ್ಸಿ ಸಿಂಪ್ಟಮ್ಸ್? ದ ಡೆಫಿಷಿಯನ್ಸಿ ಸಿಂಪ್ಟಮ್ಸ್ ಆರ್ ಕ್ಲೋರೋಸಿಸ್ ಇರ್ಬೋದು, ನೆಕ್ರೋಸಿಸ್ ಇರ್ಬೋದು, ಅಥವಾ ಇನ್ಹಿಬಿಷನ್ ಆಫ್ ಸೆಲ್ ಡಿವಿಷನ್ ಇರ್ಬೋದು, ಡಿಲೇ ಇನ್ ಫ್ಲವರಿಂಗ್ ಇರ್ಬೋದು, ಆರ್ ಇಟ್ ಮೇ ಬಿ ಸ್ಟಂಟೆಡ್ ಪ್ಲಾಂಟ್ ಗ್ರೋತ್. ಯಾವ ಎಲಿಮೆಂಟ್ಸ್ ಗಳ ಡೆಫಿಷಿಯನ್ಸಿಯಿಂದ ಈ ಎಲ್ಲ ಡೆಫಿಷಿಯನ್ಸಿ ಸಿಂಪ್ಟಮ್ಸ್ ಆಗುತ್ತೆ ಅದನ್ನು ಕೂಡ ನೋಡೋಣ. ಫಸ್ಟ್ ಒನ್ ಈಸ್ ಕ್ಲೋರೋಸಿಸ್. ಕ್ಲೋರೋಸಿಸ್ ಅಂದ್ರೆ ಏನು? ದಟ್ ಇಸ್ ಎ ಯೆಲ್ಲೋಯಿಂಗ್ ಆಫ್ ಲೀವ್ಸ್ ಅಂತ ಹೇಳ್ತೀವಿ. ಡೆತ್ ಆಫ್ ಕ್ಲೋರೋಫಿಲ್ ಅಂಡ್ ಯೆಲ್ಲೋಯಿಂಗ್ ಆಫ್ ಲೀವ್ಸ್. ಯೆಲ್ಲೋಯಿಂಗ್ ಆಫ್ ಲೀವ್ಸ್ ಆರ್ ಡೆತ್ ಆಫ್ ಕ್ಲೋರೋಫಿಲ್. ಡೆತ್ ಆಫ್ ಕ್ಲೋರೋಫಿಲ್. ಸೊ ದಟ್ ಇಸ್ ಎ ಕ್ಲೋರೋಸಿಸ್ ಆಗ್ಬೋದು. Then it is due to the deficiency of nitrogen, potassium, magnesium, sulfur, iron, manganese, zinc and molybdenum. ಇವುಗಳ ಡೆಫಿಷಿಯನ್ಸಿಯಿಂದ ಕ್ಲೋರೋಸಿಸ್ ಆಗ್ತಾ ಇರುತ್ತೆ. ನೆಕ್ರೋಸಿಸ್. ನೆಕ್ರೋಸಿಸ್ ಅಂದ್ರೆ ಇಟ್ ಇಸ್ ಎ ಡೆತ್ ಆಫ್ ಟಿಶ್ಯೂಸ್ ಅಂತ ಹೇಳ್ತೀವಿ. ನಾನು ಇಲ್ಲಿ ಬರಿತೀನಿ ನೋಡಿ. ನೆಕ್ರೋಸಿಸ್, ಇಟ್ ಈಸ್ ಡೆತ್ ಆಫ್ ಟಿಶ್ಯೂಸ್ ಆರ್ ಪ್ಲಾಂಟ್ ಪಾರ್ಟ್. ಡೆತ್ ಆಫ್ ಟಿಶ್ಯೂಸ್ or plant part. In severity it results in a death of whole plant only. Death of tissues or death of plant parts. In severity it results in a death of whole plant. There is a necrosis anta heltivi, and it is due to the deficiency of calcium, magnesium, copper and potassium. ಈ 4 ಎಲಿಮೆಂಟ್ಸ್ ಗಳ ಡೆಫಿಷಿಯನ್ಸಿ ಇಂದ ಅಲ್ಲಿ ನೆಕ್ರೋಸಿಸ್ ಆಗುತ್ತೆ. ಇನ್ಹಿಬಿಷನ್ ಆಫ್ ಸೆಲ್ ಡಿವಿಷನ್. ಯೂಶಲಿ ಅಪೈಕಲ್ ರೀಜನ್ ಅಲ್ಲಿ ಅಥವಾ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇರುವಂತಹ ರೀಜನ್ ಅಲ್ಲಿ ಕಂಟಿನ್ಯೂಸ್ ಆಗಿ ಸೆಲ್ ಡಿವಿಷನ್ ಆಗುತ್ತೆ. ಬಟ್ ಡ್ಯೂ ಟು ದಿ ಡೆಫಿಷಿಯನ್ಸಿ ಆಫ್ ಸರ್ಟನ್ ಎಲಿಮೆಂಟ್ಸ್, ಕೆಲವೊಂದು ಎಲಿಮೆಂಟ್ಸ್ ಗಳ ಡೆಫಿಷಿಯನ್ಸಿಯಿಂದ ಅಲ್ಲಿ ಸೆಲ್ ಡಿವಿಷನ್ ಕೂಡ ಇನ್ಹಿಬಿಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅಂಡ್ ದ ಎಲಿಮೆಂಟ್ಸ್ ವಿಚ್ ಆರ್ causes the inhibition of cell division, deficiency of elements which causes the inhibition of cell division are ಒಂದು ನೈಟ್ರೋಜನ್, ಪೊಟ್ಯಾಷಿಯಂ, ಸಲ್ಫರ್ ಅಂಡ್ ಮಾಲಿಬ್ಡಿನಮ್. ಸೊ ಈ 4 ಎಲಿಮೆಂಟ್ಸ್ ಗಳ ಡೆಫಿಷಿಯನ್ಸಿಯಿಂದ ಅಲ್ಲಿ ಸೆಲ್ ಡಿವಿಷನ್ ಇನ್ಹಿಬಿಟ್ ಆಗ್ತಿರುತ್ತೆ. ದ ನೆಕ್ಸ್ಟ್ ಈಸ್ ಡಿಲೇ ಇನ್ ಫ್ಲವರಿಂಗ್. ಆಕ್ಚುಲಿ ಏನ್ ಫ್ಲವರಿಂಗ್ ಪೀರಿಯಡ್ ಇರುತ್ತಲ್ಲ, ಸೊ ಅದು ಸ್ವಲ್ಪ ಸ್ಲೋ ಆಗುತ್ತೆ ಡ್ಯೂ ಟು ದ ಡೆಫಿಷಿಯನ್ಸಿ ಆಫ್ ಮಾಲಿಬ್ಡಿನಮ್, ಸಲ್ಫರ್ ಅಂಡ್ ನೈಟ್ರೋಜನ್. ದ ನೆಕ್ಸ್ಟ್ ಸ್ಟಂಟೆಡ್ ಗ್ರೋತ್. ಸೊ ಈ ಎಲಿಮೆಂಟ್ಸ್ ಗಳ ಡೆಫಿಷಿಯನ್ಸಿ, ಮೋಸ್ಟ್ ಆಫ್ ದಿ ಎಸೆನ್ಷಿಯಲ್ ಎಲಿಮೆಂಟ್ಸ್ ಗಳು, ಯಾವ್ದಾದ್ರು ಒಂದು ಎಸೆನ್ಷಿಯಲ್ ಎಲಿಮೆಂಟ್ ಕಡಿಮೆ ಇದ್ರೆ ಆಟೋಮೆಟಿಕಲಿ ಅಲ್ಲಿ ಗ್ರೋತ್ ರೇಟ್ ಡೌನ್ ಆಗುತ್ತೆ, ಅಂಡ್ ದಟ್ ವಿ ಕ್ಯಾನ್ ಸೇ ಸ್ಟಂಟೆಡ್ ಗ್ರೋತ್ ಅಂತ ಹೇಳ್ಬೋದು. ದೆನ್ ಅಗೈನ್
ಈ ಎಸೆನ್ಷಿಯಲ್ ಎಲಿಮೆಂಟ್ಸ್ ಇದೆ, ಟೋಟಲ್ 17 ಎಸೆನ್ಷಿಯಲ್ ಎಲಿಮೆಂಟ್ಸ್ ಇದೆ. ಅಂಡ್ ದೀಸ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ಅಗೇನ್ ದೇ ಆರ್ ಕ್ಯಾಟಗರೈಸ್ಡ್ ಇಂಟು 2 ಗ್ರೂಪ್ಸ್ ಆಸ್ ಎ ಮೊಬೈಲ್ ಎಲಿಮೆಂಟ್ ಅಂಡ್ ಇಮ್ಮೊಬೈಲ್ ಎಲಿಮೆಂಟ್ ಅಂತ ಹೇಳ್ತೀವಿ. ಈಗ ಕ್ವಶನ್ ಬರುತ್ತೆ, ವಾಟ್ ಆರ್ ದೀಸ್ ಮೊಬೈಲ್ ಎಲಿಮೆಂಟ್ ಅಂಡ್ ಇಮ್ಮೊಬೈಲ್ ಎಲಿಮೆಂಟ್? ಸೊ ಇಲ್ಲಿ ನೋಡಿ, ವಾಟ್ ಆರ್ ದೀಸ್ ಮೊಬೈಲ್ ಎಲಿಮೆಂಟ್ ಅಂಡ್ ಇಮ್ಮೊಬೈಲ್ ಎಲಿಮೆಂಟ್. ಇಲ್ಲಿ ಒಂದು ಪ್ಲಾಂಟ್ ಇದೆ. ಓಕೆ, ವಿ ಕ್ಯಾನ್ ಕನ್ಸಿಡರ್ ಹಿಯರ್ ಇಟ್ ಇಸ್ ಎ ಪ್ಲಾಂಟ್. ಇಲ್ಲಿ ಲೀಫ್ ಇದೆ, ದಿಸ್ ಇಸ್ ದಿ ಓಲ್ಡ್ ಲೀಫ್. ಅಂಡ್ ಇಲ್ಲಿ ಒಂದು ಲೀಫ್ ಇದೆ, ಜಸ್ಟ್ ಇಟ್ ಇಸ್ ಎ ನ್ಯೂಲಿ ಡೆವಲಪಿಂಗ್ ಯಂಗ್ ಲೀಫ್ ಇದೆ. ಓಕೆ, ಸೊ ಇದನ್ನ ನಾನು ಹೇಳ್ತಾ ಇದ್ದೀನಿ ಯಂಗ್ ಲೀಫ್ and is a old or senescent leaf. Old leaf or senescent leaf. Now usually ಈ old leaf ಇದೆಯಲ್ಲ, ಇದರ ಲೈಫ್ ಸ್ಪ್ಯಾನ್ ಆಲ್ಮೋಸ್ಟ್ ಮುಗಿತಾ ಬಂದಿದೆ. ವಾಟ್ ಎವರ್ ದ ಎಲಿಮೆಂಟ್ಸ್ ಆರ್ ಪ್ರೆಸೆಂಟ್ ಹಿಯರ್, ಇದರಲ್ಲಿ ಕೆಲವೊಂದು ಎಲಿಮೆಂಟ್ಸ್ ಇರುತ್ತೆ, ಕನ್ಸಿಡರ್ಡ್ NPK, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಎಲಿಮೆಂಟ್ಸ್ ಇದೆ. ದೀಸ್ ಎಲಿಮೆಂಟ್ಸ್ ರೆಡಿಲಿ ಮೊಬಿಲೈಸ್ಡ್. ಇನ್ನೇನು ಇದು ಪ್ಲಾಂಟ್ ಲೀಫ್ ಇದೆಯಲ್ಲ, ಇದು ಮೇನ್ ಪ್ಲಾಂಟ್ ಇಂದ ಡಿಟ್ಯಾಚ್ ಆಗಿ ಅದು ಕೆಳಗಡೆ ಬೀಳೋದಿದೆ. ಅವಾಗ ಈ ಎಲಿಮೆಂಟ್ಸ್ ಗಳು ವೇಸ್ಟ್ ಆಗಬಾರ್ದು ಅಂತ ಏನಾಗುತ್ತೆ, ದೀಸ್ ಎಲಿಮೆಂಟ್ಸ್ ವೇರ್ ರೆಡಿಲಿ ಮೊಬಿಲೈಸ್ಡ್ ವಿತ್ ದಿ ಹೆಲ್ಪ್ ಆಫ್ xylem ಟಿಶ್ಯೂ ಅಂಡ್ ದೇ ಆರ್ ಟ್ರಾನ್ಸ್ಫರ್ಡ್ ಟು ದಿ ಯಂಗ್ ಲೀವ್ಸ್. ಅವು ಯಂಗ್ ಲೀವ್ಸ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ದ ಎಲಿಮೆಂಟ್ ವಿಚ್ ಆರ್ ರೆಡಿಲಿ ಮೊಬಿಲೈಸ್ಡ್ ಫ್ರಮ್ ಓಲ್ಡ್ ಆರ್ ಸೆನೆಸೆಂಟ್ ಲೀವ್ಸ್ ಟು ದಿ ಯಂಗ್ ಲೀವ್ಸ್, ಸಚ್ ಎಲಿಮೆಂಟ್ಸ್ ಆರ್ ನೌನ್ ಆಸ್ ಮೊಬೈಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಈಗ ಈ ಎಲಿಮೆಂಟ್ಸ್ಗಳು ಇಲ್ಲಿಂದ ಮೂವ್ ಆಗಿ ಯಂಗ್ ಲೀಫ್ಗೆ ಟ್ರಾನ್ಸ್ಫರ್ ಆದ್ರೆ ಇವುಗಳ ಕಡಿಮೆ ಇದೆಲ್ಲ ಇಲ್ಲಿ ಅನುಭವಕ್ಕೆ ಬರುತ್ತೆ. ಈ ಲೀಫ್ಗೆ ಇವುಗಳ ಡೆಫಿಷಿಯನ್ಸಿ ಈ ಲೀಫ್ ಅಲ್ಲಿ ಅನುಭವಕ್ಕೆ ಬರುತ್ತೆ. ಅವಾಗ ಏನಾಗುತ್ತೆ, ಈ ಪ್ಲಾಂಟ್ ಲೀಫ್ ಎಲ್ಲ ಡ್ಯೂ ಟು ದ ಡೆಫಿಷಿಯನ್ಸಿ ಈ ಪ್ಲಾಂಟ್ ಲೀಫ್ ಮೇನ್ ಪ್ಲಾಂಟ್ ಇಂದ ಡಿಟ್ಯಾಚ್ ಆಗುತ್ತೆ. ಈ ಲೀಫ್ ಇದೆಲ್ಲ ಮೇನ್ ಪ್ಲಾಂಟ್ ಇಂದ ಕೆಳಗಡೆ ಬೀಳುತ್ತೆ. ಸೊ ಫಸ್ಟ್ ಡೆಫಿಷಿಯನ್ಸಿ ಸಿಂಪ್ಟಮ್ಸ್ ಆಫ್ ದೀಸ್ ಮೊಬೈಲ್ ಎಲಿಮೆಂಟ್ ನಮಗೆ ಎಲ್ಲಿ ಕಾಣಸಿಗುತ್ತೆ? ಯಂಗ್ ಲೀಫ್ ಅಲ್ಲೋ ಅಥವಾ ಓಲ್ಡ್ ಲೀಫ್ ಅಲ್ಲೋ? ಎಸ್, ಅದು ಓಲ್ಡ್ ಲೀಫ್ ಅಲ್ಲಿ, ಯಾಕಂದ್ರೆ ಇಲ್ಲಿಂದ ಅದು ಹೋಗಿ ಮೇಲ್ಗಡೆ ಹೋಗ್ತಾ ಇದೆ. ಸೊ ಇಲ್ಲಿ ಅದರ ಕಡಿಮೆ ಅನುಭವಕ್ಕೆ ಬರುತ್ತೆ ಮೊದಲ ಬಾರಿಗೆ. ಸೊ ದ ಡೆಫಿಷಿಯನ್ಸಿ ಆಫ್ ದೀಸ್ ಮೊಬೈಲ್ ಎಲಿಮೆಂಟ್ಸ್ ಫಸ್ಟ್ ಸೀನ್ ಇನ್ ದಿ ಓಲ್ಡ್ ಆರ್ ಸೆನೆಸೆಂಟ್ ಲೀವ್ಸ್ ಅಂತ ಹೇಳ್ಬೋದು. ಸೊ ನೋಡಿ, ಇಲ್ಲಿ ಮೊಬೈಲ್ ಎಲಿಮೆಂಟ್ ದ ಟ್ರಾನ್ಸ್ಪೋರ್ಟೆಡ್ ಫ್ರಮ್ ಓಲ್ಡರ್ ಲೀವ್ಸ್ ಟು ದಿ ಯಂಗರ್ ಲೀವ್ಸ್. ಅಂಡ್ ಡೆಫಿಷಿಯನ್ಸಿ ಸಿಂಪ್ಟಮ್ಸ್ ಫಸ್ಟ್ ಅಪಿಯರ್ಸ್ ಓಲ್ಡರ್ ಆರ್ ಸೆನೆಸೆಂಟ್ ಲೀವ್ಸ್. ಎಕ್ಸಾಂಪಲ್, ನೈಟ್ರೋಜನ್, ಪೊಟ್ಯಾಷಿಯಂ, ಮ್ಯಾಗ್ನೇಷಿಯಂ, ಇವನ್ ಫಾಸ್ಫರಸ್ ಕೂಡ ಅದರಲ್ಲಿ ಬರುತ್ತೆ. ಸೊ ಸಚ್ ಎಲಿಮೆಂಟ್ಸ್ ದೇ ಆರ್ ನೋನ್ ಆಸ್ ಎ ಮೊಬೈಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಗ್ರೂಪ್ ಬರುತ್ತೆ, ದಟ್ ಇಸ್ ಇಮ್ಮೊಬೈಲ್ ಎಲಿಮೆಂಟ್ಸ್. ಇಮ್ಮೊಬೈಲ್ ಎಲಿಮೆಂಟ್ಸ್ ಅಂದ್ರೆ ಏನು? ಸೇಮ್ ಅದೇ ನೋಡಿ, ಇಲ್ಲೊಂದು ಪ್ಲಾಂಟ್ ಇದೆ, ಇಲ್ಲೊಂದು ಯಂಗ್ ಲೀಫ್ ಇದೆ, ಮತ್ತೆ ಇಲ್ಲೊಂದು ಓಲ್ಡ್ ಲೀಫ್ ಇದೆ. ದಟ್ ಇಸ್ ಓಲ್ಡ್ ಆರ್ ಸೆನೆಸೆಂಟ್ ಲೀಫ್ ಇದೆ, ಓಲ್ಡ್ ಲೀಫ್. ಅಂಡ್ ಇಲ್ಲಿ ಯಂಗ್ ಲೀಫ್ ಇದೆ, ಇಲ್ಲಿ ಯಂಗ್ ಲೀಫ್ ಇದೆ, ಓಲ್ಡ್ ಲೀಫ್ ಅಂಡ್ ಯಂಗ್ ಲೀಫ್ ಇದೆ. ಸೊ ನೌ ವಾಟ್ ವಿಲ್ ಹ್ಯಾಪನ್ಸ್, ಇಲ್ಲಿ ಲೀಫ್ ಇದೆಯಲ್ಲ, ಇನ್ ದಿ ಲೀಫ್ ಹಿಯರ್ ದೇರ್ ಇಸ್ ಎ ಕ್ಯಾಲ್ಸಿಯಂ ಈಸ್ ಪ್ರೆಸೆಂಟ್. ಕ್ಯಾಲ್ಸಿಯಂ ಈಸ್ ಪ್ರೆಸೆಂಟ್. ಕ್ಯಾಲ್ಸಿಯಂ ಇಸ್ ದಿ ಕಾಂಪೋನೆಂಟ್ ಆಫ್ ಸೆಲ್ ವಾಲ್. ಸೆಲ್ ವಾಲ್ ಕಾಂಪೋನೆಂಟ್ ಇದೆ. ಇಟ್ ಇಸ್ ಎ ಸ್ಟ್ರಕ್ಚರಲ್ ಕಾಂಪೋನೆಂಟ್ ಅಂತ ಹೇಳ್ತೀವಿ. ಇಟ್ ಇಸ್ ದಿ ಕ್ಯಾಲ್ಸಿಯಂ ಇದೆಯಲ್ಲ, ಇಟ್ ಇಸ್ ಎ ಸ್ಟ್ರಕ್ಚರಲ್ ಕಾಂಪೋನೆಂಟ್. ಹೆಂಗೆ ಸ್ಟ್ರಕ್ಚರಲ್ ಕಾಂಪೋನೆಂಟ್? ಇಟ್ ಇಸ್ ದಿ ಕಾಂಪೋನೆಂಟ್ ಆಫ್ ಮಿಡಲ್ ಲ್ಯಾಮೆಲ್ಲಾ ಆಫ್ ದಿ ಸೆಲ್ ವಾಲ್. ಮಿಡಲ್ ಲ್ಯಾಮೆಲ್ಲಾದಲ್ಲಿ ಇದು ಇರುತ್ತೆ. ಸೊ ಈ ಎಲಿಮೆಂಟ್ ಈಗ ಮಿಡಲ್ ಲ್ಯಾಮೆಲ್ಲಾ ಇದೆಯಲ್ಲ, ಈಗ ಓಲ್ಡ್ ಲೀಫ್ ಇದೆ, ಇದು ಇನ್ನೇನು ಪ್ಲಾಂಟ್ ಇಂದ ಸೆಪರೇಟ್ ಆಗೋದಿದೆ. ಹಾಗಾದ್ರೆ ಈ ಎಲಿಮೆಂಟ್ಸ್ ಮಿಡಲ್ ಲ್ಯಾಮೆಲ್ಲಾ ಜೊತೆಗೆ ಅಥವಾ ಸೆಲ್ ವಾಲ್ ಜೊತೆಗೆ ಎಲ್ಲವೂ ಬ್ರೇಕ್ ಆಗಿ ಮೂವ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲಲ್ಲ. ಸೆಲ್ ವಾಲ್ ಆಸ್ ಇಟ್ ಈಸ್ ಅಲ್ಲೇ ಇರುತ್ತೆ. ಸೊ ಸಚ್ ಎಲಿಮೆಂಟ್ಸ್, ದೀಸ್ ಎಲಿಮೆಂಟ್ಸ್, ಕ್ಯಾಲ್ಸಿಯಂ ಇದೆಯಲ್ಲ, ಇಟ್ ಈಸ್ ನಾಟ್ ರೆಡಿಲಿ ಮೊಬಿಲೈಸ್ಡ್. ಇದು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಅದು ಮೂವ್ ಆಗೋದೇ ಇಲ್ಲ, ಇಲ್ಲೇ ಇರುತ್ತೆ. Such elements they are known as a immobile elements ಅಂತ ಹೇಳ್ತೀವಿ. ನೋಡಿ, not transported out of the mature leaves. And deficiency symptoms tend to appear first in the young leaves. Example, calcium. ಯಾಕಂದ್ರೆ ಇಲ್ಲಿಂದ ಅದು ಯಂಗ್ ಲೀಫ್ಗೆ ಹೋಗ್ತಾ ಇಲ್ಲ, ಯಂಗ್ ಲೀಫ್ ಅಲ್ಲಿ ಅದರ ಡೆಫಿಷಿಯನ್ಸಿ ಅನುಭವಕ್ಕೆ ಬರುತ್ತೆ. ಸೊ ದೇರ್ ಫೋರ್ such elements they are known as a immobile elements ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, ಟಾಕ್ಸಿಸಿಟಿ ಆಫ್ ಮಿನರಲ್ ಎಲಿಮೆಂಟ್ಸ್. ಯೂಶುವಲ್ ಸ್ಪೆಷಲಿ ದ ಮೈಕ್ರೋನ್ಯೂಟ್ರಿಯೆಂಟ್ ಹೇಳ್ತೀವಿ ಅಲ್ಲ, ಟೋಟಲಿ ದರ್ ಆರ್ 8 ಮೈಕ್ರೋನ್ಯೂಟ್ರಿಯೆಂಟ್ಸ್ ಆರ್ ದೇರ್. 8 ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳಿದೆ. ಯಾವ್ದು ಬರುತ್ತೆ ನೋಡಿ, ದಟ್ ಇಸ್ ಐರನ್ ಬರುತ್ತೆ, ಮ್ಯಾಂಗನೀಸ್ ಬರುತ್ತೆ, ಕಾಪರ್ ಬರುತ್ತೆ, ಮಾಲಿಬ್ಡಿನಮ್ ಬರುತ್ತೆ, ನಿಕ್ಕಲ್ ಬರುತ್ತೆ. ಸೊ ಇದೆಯಲ್ಲ, ದೆನ್ ಕ್ಲೋರಿನ್ ಬರುತ್ತೆ. ಸೊ ದೀಸ್ ಆರ್ ದಿ ಸಮ್ ಎಸೆನ್ಷಿಯಲ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಇವುಗಳನ್ನ ಕೆಲವೊಂದು ಎಸೆನ್ಷಿಯಲ್ ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಹೇಳ್ತೀವಿ.
ಸೊ ಈ ಎಸೆನ್ಷಿಯಲ್ ಮೈಕ್ರೋ ನ್ಯೂಟ್ರಿಯೆಂಟ್ ಇದೆಯಲ್ಲ, ದೀಸ್ ಆರ್ ಆಲ್ವೇಸ್ ರಿಕ್ವೈರ್ಡ್ ಇನ್ ಲೆಸ್ ದೆನ್ ಆರ್ ಈಕ್ವಲ್ ಟು 10 millimole per kilogram of dry weight. ಇವುಗಳು ಎಷ್ಟು ಅಮೌಂಟ್ ಅಲ್ಲಿ ಬೇಕು? ಲೆಸ್ ದೆನ್ ಆರ್ ಈಕ್ವಲ್ ಟು 10 millimole per kilogram of dry weight. If their concentration increases in the plant body more than 10 millimole, ಅದು ಒಂದು ರಿಕ್ವೈರ್ಡ್ ಕಾನ್ಸಂಟ್ರೇಷನ್ ಇದೆ. ಆ ರಿಕ್ವೈರ್ಡ್ ಕಾನ್ಸಂಟ್ರೇಷನ್ ನಾವು ಕ್ರಿಟಿಕಲ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಆ ಕ್ರಿಟಿಕಲ್ ಕಾನ್ಸಂಟ್ರೇಷನ್ ಗಿಂತಲೂ ಸ್ವಲ್ಪ ಅದರ ಕಾನ್ಸಂಟ್ರೇಷನ್ ಪ್ಲಾಂಟ್ ಅಲ್ಲಿ ಹೆಚ್ಚಿಗೆ ಆದ್ರೆ ಇಟ್ ವಿಲ್ ಕಾಸಸ್ ದಿ ಟಾಕ್ಸಿಸಿಟಿ, ಅಂಡ್ ದಟ್ ಟಾಕ್ಸಿಸಿಟಿ ವಿ ಕ್ಯಾನ್ ಸೇ ಅದನ್ನ ನಾವು ಮಿನರಲ್ ಟಾಕ್ಸಿಸಿಟಿ ಅಂತ ಹೇಳ್ತೀವಿ. And any mineral ion concentration in the tissues that reduces the dry weight of the tissue of about 10%. Plant na dry weight ಇದೆಯಲ್ಲ about 10% ಅದು reduce ಮಾಡುತ್ತೆ because of its increased concentration. Then that we can say it is a mineral toxicity ಅಂತ ಹೇಳ್ತೀವಿ, or that mineral is a toxic mineral element for that particular concentration. ಸೊ ಅದಕ್ಕೊಂದು ಎಕ್ಸಾಂಪಲ್ ಇದೆ, ಇದು ಇಂಪಾರ್ಟೆಂಟ್ ಇದೆ, ನೆನಪಿಟ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಪದೇ ಪದೇ ಇದ್ರ ಮೇಲೆ ಕ್ವಶನ್ ಕೇಳ್ತಿರ್ತಾರೆ. ಮ್ಯಾಂಗನೀಸ್ Mn+ ಅಯಾನ್ ಇದೆಯಲ್ಲ, ಮ್ಯಾಂಗನೀಸ್ ಇಟ್ಸ್ ಎ ಮೈಕ್ರೋ ನ್ಯೂಟ್ರಿಯೆಂಟ್ ಇದೆ. ಮ್ಯಾಂಗನೀಸ್ ಇಸ್ ಎ ಮೈಕ್ರೋ ನ್ಯೂಟ್ರಿಯೆಂಟ್ ಇದೆ. ಮ್ಯಾಂಗನೀಸ್ ಇಟ್ ಕಾಂಪೀಟ್ಸ್ ವಿತ್ ದಿ ಐರನ್ ಅಂಡ್ ಮ್ಯಾಗ್ನೀಷಿಯಂ ಫಾರ್ ದಿ ಅಪ್ಟೇಕ್ ಅಂಡ್ ವಿತ್ ಮ್ಯಾಗ್ನೀಷಿಯಂ ಫಾರ್ ಬೈಂಡಿಂಗ್ ವಿತ್ ದಿ ಎಂಜೈಮ್ಸ್. ಏನಾಗುತ್ತೆ, ಇಲ್ಲಿ ಮ್ಯಾಂಗನೀಸ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆದ್ರೆ, ಮ್ಯಾಂಗನೀಸ್ ಕಾನ್ಸಂಟ್ರೇಷನ್ ಇಟ್ಸ್ ಎ ಮೈಕ್ರೋ ನ್ಯೂಟ್ರಿಯೆಂಟ್ ಇದೆ, ಬಹಳ ಕಡಿಮೆ ಅಮೌಂಟ್ ಅಲ್ಲಿ ಬೇಕು, ಬಟ್ ಇದರ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆದ್ರೆ ಇಟ್ ವಿಲ್ ಕಾಸಸ್ ಇಟ್ ವಿಲ್ ಶೋ ದಿ ಕಾಂಪಿಟೇಷನ್ ವಿತ್ ಐರನ್, ಮ್ಯಾಗ್ನೀಷಿಯಂ ಅಂಡ್ ಇವನ್ ವಿತ್ ದಿ ಕ್ಯಾಲ್ಸಿಯಂ ಆಲ್ಸೋ. ಸೊ ಇಟ್ ಕಾಸಸ್ ದಿ ಮ್ಯಾಂಗನೀಸ್ ಟಾಕ್ಸಿಸಿಟಿ. ಓಕೆ, ಮ್ಯಾಂಗನೀಸ್ ಟಾಕ್ಸಿಸಿಟಿ, ಇದರ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆದ್ರೆ ಟಾಕ್ಸಿಸಿಟಿ ಆಗ್ತಾ ಇದೆ. ಇಟ್ ಕಾಸಸ್ ದಿ ಡೆಫಿಷಿಯನ್ಸಿ ಆಫ್, it causes deficiency of, it causes the deficiency of ಯಾವ್ದು ನೋಡಿ, it causes the deficiency of iron, magnesium and even calcium. ಓವರ್ ಈ ಮೂರು ಎಲಿಮೆಂಟ್ಗಳ ಡೆಫಿಷಿಯನ್ಸಿಯಲ್ಲಿ ಆಗ್ಲಿಕ್ಕೆ ಶುರು ಆಗುತ್ತೆ. ಅಂಡ್ ದಟ್ ಈಸ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮಿನರಲ್ ಟಾಕ್ಸಿಸಿಟಿ ಅಂತ ಹೇಳ್ಬಹುದು. ನೆಕ್ಸ್ಟ್ ನೋಡೋಣ, ಮೆಕ್ಯಾನಿಸಮ್ ಆಫ್ ಅಬ್ಸಾರ್ಪ್ಷನ್ ಆಫ್ ಮಿನರಲ್ ಎಲಿಮೆಂಟ್ಸ್. ಈ ಮಿನರಲ್ ಎಲಿಮೆಂಟ್ಸ್ಗಳು ಯಾವ ರೀತಿ ಅಬ್ಸಾರ್ಬ್ ಆಗುತ್ತೆ ನೋಡಿ. ಮೇನ್ಲಿ ಮಿನರಲ್ ಎಲಿಮೆಂಟ್ಸ್ ಆರ್ ಅಬ್ಸಾರ್ಬ್ಡ್ ಇನ್ 2 phases ಫ್ರಮ್ ದಿ ರೂಟ್. ಇನ್ ದಿ ಅಯಾನಿಕ್ ಫಾರ್ಮ್ ಅಲ್ಲಿ ಇವು ಅಬ್ಸಾರ್ಬ್ ಆಗುತ್ತೆ. ಮಿನರಲ್ ಎಲಿಮೆಂಟ್ಸ್ ಆರ್ ಅಬ್ಸಾರ್ಬ್ಡ್ ಇನ್ ದಿ ಫಾರ್ಮ್ ಆಫ್ ಅಯಾನಿಕ್ ಫಾರ್ಮ್ ಆಫ್ ಅಬ್ಸಾರ್ಪ್ಷನ್ ಇರುತ್ತೆ. ಅಯಾನಿಕ್ ಫಾರ್ಮ್ ಆಫ್ ಅಬ್ಸಾರ್ಪ್ಷನ್ ಇರುತ್ತೆ. And they are absorbed in the 2 phases. One is first phase ಇದೆ, that is a rapid absorption, rapid uptake of ions ಇರುತ್ತೆ. ಅಂಡ್ ಇಟ್ ಇಸ್ ಎ ಪ್ಯಾಸಿವ್ ಪ್ರೊಸೆಸ್ ಇರುತ್ತೆ. ಅಂದ್ರೆ ರ್ಯಾಪಿಡ್ ಅಪ್ಟೇಕ್ ಆಗ್ತಾ ಇದೆಯಲ್ಲ, ಅದು ಪ್ಯಾಸಿವ್ ಪ್ರೊಸೆಸ್. ಇಟ್ ಈಸ್ ಅಪೋಪ್ಲಾಸ್ಟ್ ಪಾತ್ವೇ ಫಾಲೋ ಮಾಡುತ್ತೆ, ಫ್ರಮ್ ದಿ ರೂಟ್ ಇಂದನೇ ಅಬ್ಸಾರ್ಬ್ ಆಗ್ತಾ ಇದೆ. ಸೊ ದಟ್ ಇಸ್ ಅಪೋಪ್ಲಾಸ್ಟ್ ಪಾತ್ವೇ, ಪ್ಯಾಸಿವ್ ಪ್ರೊಸೆಸ್ ಇಂದ ಅಬ್ಸಾರ್ಬ್ ಆಗ್ತಾ ಇದೆ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಸೆಕೆಂಡ್ ಫೇಸ್ ಬರುತ್ತೆ, ಇಟ್ ಈಸ್ ಸಿಂಪ್ಲಾಸ್ಟ್ ಪಾತ್ವೇ ಫಾಲೋ ಮಾಡುತ್ತೆ. ದಟ್ ಇಸ್ ಇಟ್ ರಿಕ್ವೈರ್ಸ್ ATP ಎನರ್ಜಿ ಅಂಡ್ ಇದು ಸ್ವಲ್ಪ ಸ್ಲೋ ಇದೆ ಕಂಪೇರ್ ಟು ದಿ ಫಸ್ಟ್ ಫೇಸ್. ಅಂಡ್ ಇಲ್ಲಿ ಮೂವ್ಮೆಂಟ್ ಆಫ್ ಅಯಾನ್ಸ್ ಇದೆಯಲ್ಲ, ಈಗ ಇಲ್ಲಿ ನೋಡೋಣ. ಇಲ್ಲಿ ಸೆಲ್ ಇದೆ, ಓಕೆ, ಇಲ್ಲಿ ಸೆಲ್ ಇದೆ. ನೆಕ್ಸ್ಟ್ ಇಲ್ಲಿ ಒಂದು ಸೆಲ್ ಇದೆ, ಈ ರೀತಿ ಸೆಲ್ ಮೂವ್ಮೆಂಟ್. ಇಲ್ಲಿ ಒಂದು ಸೆಲ್ ಇದೆ, ಇಲ್ಲಿ ಒಂದು ಚೈನ್ ಆಫ್ ಸೆಲ್ಸ್ ಇರುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ದ ಮೂವ್ಮೆಂಟ್ ಆಫ್ ಎಲಿಮೆಂಟ್, ಯಾವುದೋ ಒಂದು ಎಲಿಮೆಂಟ್ ಇದೆ, ಎಲಿಮೆಂಟ್ ಐರನ್ ಅಂತ ಕನ್ಸಿಡರ್ ಮಾಡೋಣ. ಈಗ ಸೆಲ್ ಒಳಗಡೆ ಹೋಗ್ಬೇಕು, ಮೂವ್ಮೆಂಟ್ ಆಫ್ ಎಲಿಮೆಂಟ್. ಸೊ ಇಲ್ಲಿಂದ ಸೆಲ್ಗಳಿಗೆ ಹೋಗ್ತಾ ಇದೆಯಲ್ಲ, ಜಸ್ಟ್ ಸೆಲ್ ಎಲಿಮೆಂಟ್ ಮೂವ್ಮೆಂಟ್ ಆಗ್ತಾ ಇದೆ, ಅದನ್ನ ಫ್ಲಕ್ಸ್ ಅಂತ ಹೇಳ್ತೀವಿ. ಇಫ್ ಇಟ್ ಇಸ್ ಇನ್ವರ್ಡ್ ಮೂವ್ಮೆಂಟ್ ಇನ್ ಟು ದಿ ಸೆಲ್, ಈ ಸೆಲ್ ಒಳಗಡೆ ಹೋಗ್ತಾ ಇದ್ರೆ ಅದನ್ನ ನಾವು ಇನ್ ಫ್ಲಕ್ಸ್ ಅಂತ ಹೇಳ್ತೀವಿ. ಈ ಸೆಲ್ ಇಂದ ಬೇರೆ ಸೆಲ್ಗೆ ಮತ್ತೆ ಅದು ಮೂವ್ ಆಗುತ್ತೆ, ಒಂದು ಸೆಲ್ ಇಂದ ಇನ್ನೊಂದು ಸೆಲ್ಗೆ ಮೂವ್ ಆಗುತ್ತೆ. ಸೊ ಈ ಸೆಲ್ ನಂಬರ್ 1 ಇದೆ, ಇದು ಸೆಲ್ ನಂಬರ್ 2 ಇದೆ. ಸೊ ಇಫ್ ದಿ ಎಲಿಮೆಂಟ್ ಎಂಟರ್ ಇನ್ ಟು ದಿ ಸೆಲ್, ಅದನ್ನ ಇನ್ ಫ್ಲಕ್ಸ್ ಅಂತ ಹೇಳ್ತೀವಿ. ಇಫ್ ಎಲಿಮೆಂಟ್ ಮೂವ್ಸ್ ಔಟ್ ಆಫ್ ದಿ ಸೆಲ್, ಅದನ್ನ ಎಫ್ಲಕ್ಸ್ ಅಂತ ಹೇಳ್ತೀವಿ. ಸೊ ಈ ಎಲಿಮೆಂಟ್ ಏನಾಗ್ತಾ ಇದೆ ನೋಡಿ, ಸೆಲ್ ನಂಬರ್ 1ಗೆ ಅದು ಎಫ್ಲಕ್ಸ್ ಆಗ್ತಾ ಇದೆ, ಬಟ್ ಸೆಲ್ ನಂಬರ್ 2ಗೆ ಇಲ್ಲಿ ಏನಾಗ್ತಾ ಇದೆ, ಇನ್ಫ್ಲಕ್ಸ್ ಆಗ್ತಾ ಇದೆ. ಸೊ ಈ ರೀತಿ ಸೆಲ್ ಮೂವ್ಮೆಂಟ್ ಆಫ್ ಎಲಿಮೆಂಟ್ ಈಸ್ ನೋನ್ ಆಸ್ ಎ ಫ್ಲಕ್ಸ್. ಇಫ್ ಇಟ್ ಇಸ್ ಮೂವಿಂಗ್ ಇನ್ ಟು ದಿ ಸೆಲ್, ಇಟ್ ಇಸ್ ಇನ್ಫ್ಲಕ್ಸ್. ಇಫ್ ಇಟ್ ಇಸ್ ಮೂವಿಂಗ್ ಔಟ್ ಆಫ್ ದಿ ಸೆಲ್, ದೆನ್ ಇಟ್ ಇಸ್ ಎಫ್ಲಕ್ಸ್ ಅಂತ ಹೇಳ್ತೀವಿ. ಇಲ್ಲ ಈ ಸೆಲ್ ಇಂದ ಹಿಂಗ್ ಹೊರಗಡೆನೂ ಹೋಗ್ತಾ ಇದ್ರೆ ಅದನ್ನು ಕೂಡ ನಾವು ಎಫ್ಲಕ್ಸ್ ಅಂತಾನೂ ಹೇಳ್ಬಹುದು. ಓಕೆ, ನೆಕ್ಸ್ಟ್ ಟ್ರಾನ್ಸ್ಲೋಕೇಶನ್ ಆಫ್ ಸಾಲ್ಯೂಟ್ ಮಾಲಿಕ್ಯೂಲ್ಸ್. ಈ ಸಾಲ್ಯೂಟ್ ಮಾಲಿಕ್ಯೂಲ್ಸ್ ಯಾವ ರೀತಿ ಅಂದ್ರೆ ಮಿನರಲ್ ನ್ಯೂಟ್ರಿಯೆಂಟ್ಸ್ ಇದೆಯಲ್ಲ,
These mineral nutrients are absorbed through the absorbed by the root in the form of ionic form along with the water. In the dissolved water form alli adu absorb agutte. And these are translocated through the xylem tissue via the ascending stream, that is ascending up sap ಆಗ್ತಿರುತ್ತೆ, mainly because of the transpiration pull or root pressure. The two forces will work here. Mainly it is a transpiration pull. The translocation takes place by transpiration pull, and one more is root pressure. Transpiration pull and root pressure idiyalla, these two will help for the translocation of mineral elements. Soil as a reservoir for essential elements. Usually these totally 17 essential elements ide. Out of the 17 essential elements, 17 essential elements ideyalla, these are categorized as non-mineral elements ಅಂತ ಹೇಳ್ಬೋದು. Few are non-mineral elements ಇದೆ ಇದರಲ್ಲಿ, non-mineral elements, and few are mineral elements ಇದೆ ಇದರಲ್ಲಿ. ಕೆಲವೊಂದು mineral elements, few are non-mineral elements and few are mineral elements ಇದೆ. Non-mineral elements ಗೆ ಎಕ್ಸಾಂಪಲ್ ಯಾವುದು? ಕಾರ್ಬನ್, hydrogen, oxygen. These are the major non-mineral elements, and these are the 90% of plant body. Among the essential elements, 90% of the essential elements are made up of these three only. ಈ ಮೂರಿಂದನೇ plant body ಆಗಿರುತ್ತೆ among the essential elements. And in that, carbon is absorbed by the plant in the form of gaseous form during the photosynthesis. Hydrogen and oxygen. Oxygen is also used by the plant in the gaseous form during the respiration. Hydrogen used by the plant in the form of water. Hydrogen and oxygen ಎರಡು ಕೂಡ water form ಅಲ್ಲೂ plants use ಮಾಡ್ಕೊಳ್ತಿರುತ್ತೆ. So these are the non-mineral form ಅಲ್ಲಿ plants ಇವುಗಳನ್ನ use ಮಾಡುತ್ತೆ. Mineral elements ಯಾವುದಾಗಾದ್ರೆ, what are the mineral elements? Like it may be calcium ಆಗಿರಬಹುದು, okay, or it may be magnesium ಆಗಿರಬಹುದು, it may be potassium ಆಗಿರಬಹುದು, etc. All these are the mineral elements which are absorbed by the plant in the ionic form from the soil. Soil ಇಂದ ಇವುಗಳನ್ನ ಅಬ್ಸಾರ್ಬ್ ಮಾಡ್ಕೊತ್ತೆ. ಇನ್ನೊಂದು ಎಲಿಮೆಂಟ್ಸ್ ಬರುತ್ತೆ ನೈಟ್ರೋಜನ್. In the world, nitrogen, maximum concentration of nitrogen is present in the form of atmospheric gas, but this atmospheric nitrogen was not directly utilized by the plants. Plants ಇದೆಲ್ಲ atmospheric nitrogen ಅನ್ನ directly utilize ಮಾಡೋದೇ ಇಲ್ಲ. ಇದಾಯ್ತು. The next ನೋಡೋಣ ಮೆಟಾಬಾಲಿಸಮ್ ಆಫ್ ನೈಟ್ರೋಜನ್ ಅಂಡ್ ನೈಟ್ರೋಜನ್ ಫಿಕ್ಸೇಷನ್. ಇಲ್ಲಿ ನೈಟ್ರೋಜನ್ ಸೈಕಲ್ ಇದೆ. ಈ ನೈಟ್ರೋಜನ್ ಸೈಕಲ್ ಇಂಪಾರ್ಟೆಂಟ್ ಇದೆ, ನೀವು ಎಕ್ಸಾಮ್ಗಾಗಿ ನೆನಪಿಟ್ಕೊಳ್ಳಿ ಇದನ್ನು. ಇನ್ ದಿ ನೈಟ್ರೋಜನ್ ಸೈಕಲ್ ಯಾ ಮೆಟಾಬಾಲಿಸಮ್ ಆಫ್ ನೈಟ್ರೋಜನ್ ಅಲ್ಲಿ ನಾವು 4 ಫೇಸ್ ಆಗಿ ಇದನ್ನ ಡಿವೈಡ್ ಮಾಡ್ಬೋದು. ಯಾವ 4 ಫೇಸಸ್? ಒಂದು ಅಟ್ಮಾಸ್ಫರಿಕ್ ನೈಟ್ರೋಜನ್ ಫಿಕ್ಸೇಷನ್, ದೆನ್ ಸೆಕೆಂಡ್ ಇಸ್ ವಿ ಕ್ಯಾನ್ ಸೇ ಅಮೋನಿಫಿಕೇಶನ್, ದೆನ್ ಥರ್ಡ್ ಇಸ್ ನೈಟ್ರಿಫಿಕೇಶನ್, ಅಂಡ್ ಇನ್ನೊಂದು ಡಿನೈಟ್ರಿಫಿಕೇಶನ್ ಅಂತ ಹೇಳ್ತೀವಿ. ಇದರಲ್ಲಿ 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಬೋದು. ಒಂದು ಅಟ್ಮಾಸ್ಫರಿಕ್ ನೈಟ್ರೋಜನ್ ಫಿಕ್ಸೇಷನ್, ಒಂದು ಅಟ್ಮಾಸ್ಫರಿಕ್ ನೈಟ್ರೋಜನ್ ಫಿಕ್ಸೇಷನ್, ಎರಡನೇದಿದೆ ಅಮೋನಿಫಿಕೇಶನ್, ಮೂರನೇ ಸ್ಟೆಪ್ ಬರುತ್ತೆ ನೈಟ್ರಿಫಿಕೇಶನ್, ಅಂಡ್ ಫೋರ್ತ್ ಸ್ಟೆಪ್ ಬರುತ್ತೆ ಡಿನೈಟ್ರಿಫಿಕೇಶನ್. ಫೋರ್ತ್ ಸ್ಟೆಪ್ ಇದೆ ಡಿನೈಟ್ರಿಫಿಕೇಶನ್ ಅಂತ ಹೇಳ್ತೀವಿ. ಫಸ್ಟ್ ನೋಡೋಣ ಅಟ್ಮಾಸ್ಫರಿಕ್ ನೈಟ್ರೋಜನ್ ಇಲ್ಲೇ ಇದೆ. Atmospheric nitrogen, it is maximum atmospheric nitrogen is fixed by biological nitrogen fixation method. Usually here the microbes are involved. Atmospheric nitrogen fixing microbes are involved, and specially they contains a specific enzyme, that is a nitrogenase enzyme. Specially this nitrogenase enzyme is found only in the prokaryotes. Prokaryotes ಅಲ್ಲಿ ಮಾತ್ರ ಸಿಗುತ್ತೆ, and these prokaryotes they help to fix the atmospheric nitrogen into the soil. Other than that, nitrogen is also, atmospheric nitrogen is also fixed by industrial nitrogen fixation method. Means many industries they release the nitrogen and they enter, means that nitrogen enters into the soil. Or even it is by electrical nitrogen fixation method also. What is this electrical nitrogen fixation? UV light,
ಅಲ್ಟ್ರಾವೈಲೆಟ್ ಲೈಟ್ ಇದೆಯಲ್ಲ, ಇಟ್ ಆಲ್ಸೋ ಹೆಲ್ಪ್ಸ್. ನೈಟ್ರೋಜನ್ ಇದೆಯಲ್ಲ, ಬಿಟ್ವೀನ್ ದಿ 2 ನೈಟ್ರೋಜನ್ ಆಟಮ್ಸ್ ದರ್ ಇಸ್ ಎ 3 ಹೈ ಎನರ್ಜಿ ಬಾಂಡ್ಸ್ ಇರುತ್ತೆ. ಸೊ ಬಿಟ್ವೀನ್ ನಾರ್ಮಲ್ ನೈಟ್ರೋಜನ್ ಆಟಮ್ ಇದೆಯಲ್ಲ, ಅದರ ಮಧ್ಯೆ ಹೈ ಎನರ್ಜಿ ಬಾಂಡ್ ಫಾರ್ಮೇಶನ್ ಆಗಿ ದಟ್ ನೈಟ್ರೋಜನ್ ಈಸ್ ಫಿಕ್ಸ್ಡ್ ಇನ್ ವೆರಿ ಸ್ಮಾಲ್ ಅಮೌಂಟ್ ಆಫ್ ನೈಟ್ರೋಜನ್ N2 molecule is fixed into the soil with the help of UV light. ಆರ್ ಮಳೆಗಾಲದಲ್ಲಿ ಮಿಂಚಾಗುತ್ತಲ್ಲ, ಹೈ ವೋಲ್ಟೇಜ್ ಮಿಂಚ್ ಇರುತ್ತೆ, ಲೈಟ್ನಿಂಗ್ ಅಂತ ಹೇಳ್ತೀವಿ. ಹೈ ವೋಲ್ಟೇಜ್ ಲೈಟ್ನಿಂಗ್ ಇದೆಯಲ್ಲ, that also helps to fix the atmospheric nitrogen, but very small amount. Remember well, maximum nitrogen fixation is possible by the biological method. ಈಗ ನೈಟ್ರೋಜನ್ ಫಿಕ್ಸೇಷನ್ ಅಂತೂ ಸಾಯಿಲ್ ಅಲ್ಲಿ ಆಯ್ತು. ಅಷ್ಟೇ ಅಲ್ಲ, ಡೆಡ್ ಬಾಡೀಸ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಇದೆಯಲ್ಲ, ಅವುಗಳ ಡಿಕಾಂಪೋಸಿಷನ್ ಪ್ರೊಸೆಸ್ ಇಂದ ಅಮೋನಿಫಿಕೇಶನ್ ಪ್ರೊಸೆಸ್ ಆಗಿ ಅದು ಕೂಡ ಸಾಯಿಲ್ ನೈಟ್ರೋಜನ್ ಆಗಿ ಕನ್ವರ್ಟ್ ಆಗ್ತಿರುತ್ತೆ. ದೆನ್ ಈಗ ಸಾಯಿಲ್ ನೈಟ್ರೋಜನ್ ಅಥವಾ ಸಾಯಿಲ್ ಅಮೋನಿಯಾ ಅಂತೂ ಆಗಿ ಕನ್ವರ್ಟ್ ಆಯ್ತು, NH3 ಆಗಿ ಕನ್ವರ್ಟ್ ಆಯ್ತು. ಬಟ್ ಪ್ಲಾಂಟ್ ಡೈರೆಕ್ಟ್ಲಿ ನಾಟ್ ಯುಟಿಲೈಸ್ ದಿಸ್ ಅಮೋನಿಯಾ, NH3 ಅನ್ನ ಡೈರೆಕ್ಟ್ಲಿ ಆಗಿ ಯುಟಿಲೈಸ್ ಮಾಡೋದಿಲ್ಲ, ಅದರ ನೈಟ್ರಿಫಿಕೇಶನ್ ಆಗುತ್ತೆ. ಸೊ ಏನಾಗುತ್ತೆ, ಬೈ ಇನ್ ಪ್ರೆಸೆನ್ಸ್ ಆಫ್ ವೇರಿಯಸ್ ಡಿಫರೆಂಟ್ ಮೈಕ್ರೋಬ್ಸ್, ನೈಟ್ರಿಫೈಯಿಂಗ್ ಮೈಕ್ರೋಬ್ಸ್ ಅಂತ ಬರುತ್ತೆ, ನೈಟ್ರೋಸಿಸ್ಟಿಸ್, ನೈಟ್ರೋಕೋಕಸ್, ನೈಟ್ರೋಬ್ಯಾಕ್ಟರ್, ನೈಟ್ರೋಸೋಮೊನಾಸ್. ಸೊ ದೇ ಆರ್ ದಿ ಸಮ್ ಇಂಪಾರ್ಟೆಂಟ್ ನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ. ಸೊ ನೈಟ್ರಿಫಿಕೇಶನ್ ಪ್ರೊಸೆಸ್ ಅಂದ್ರೆ ಏನು, ಕನ್ವರ್ಷನ್ ಆಫ್ ಆರ್ ಆಕ್ಸಿಡೇಷನ್ ಆಫ್ ಅಮೋನಿಯಾ ಇಂಟು ಎ ಫಸ್ಟ್ ನೈಟ್ರೈಟ್, NO2 ಆಗುತ್ತೆ ಇಲ್ಲಿ ಫಸ್ಟ್, NO2 minus, that is a nitrite, and later on it is again converted into a NO3, that is a nitrate ಆಗಿ ಕನ್ವರ್ಟ್ ಆಗುತ್ತೆ. So that process we can say it is a nitrification ಅಂತ ಹೇಳ್ತೀವಿ. And whatever the formed nitrate ಇದೆಯಲ್ಲ, it undergo the reduction and the reduced nitrate which is used by the plant or plants, it will absorb that one. Plants ಇಂದ ಅದು ಎನಿಮಲ್ ಬಾಡಿಗೆ ಹೋಗ್ಬೋದು ಅಥವಾ ಪ್ಲಾಂಟ್ ಡೈರೆಕ್ಟ್ಲಿ ಡೆತ್ ಆಗ್ಬೋದು. ದಟ್ ಇಸ್ ರಿಸಲ್ಟ್ಸ್ ಇನ್ ದಿ ಫಾರ್ಮೇಷನ್ ಆಫ್ ಡಿಕೇಯಿಂಗ್ ಬಯೋಮಾಸ್, ಮತ್ತೆ ಡಿಕೇಯಿಂಗ್ ಡೆಡ್ ಬಾಡೀಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್, ಅದರ ಅಮೋನಿಫಿಕೇಶನ್ ಆಗಿ ಅಗೇನ್ ಇಟ್ ಇಸ್ ಅ ಸಾಯಿಲ್ ನೈಟ್ರೋಜನ್ ಪೂಲ್ ಆಗುತ್ತೆ. ಇದಾಯ್ತು. ಅಷ್ಟೇ ಅಲ್ಲ, ದೆರ್ ಆರ್ ಸಮ್ ಡಿನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ. ವಿದ್ಯಾರ್ಥಿ ಮಿತ್ರರೇ, ಇವೊಂದು 3-4 ವರ್ಷದ ನೀಟ್ ಎಕ್ಸಾಮ್ ಪೇಪರ್ ನೋಡಿದ್ದೆ ಆದ್ರೆ ಈ ಡಿನೈಟ್ರಿಫಿಕೇಶನ್ ಪ್ರೊಸೆಸ್ ಇದೆಯಲ್ಲ, ಇದರ ಮೇಲೆ ಪದೇ ಪದೇ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಿರ್ತಾರೆ. ಸೊ ದೆರ್ ಆರ್ ಸಮ್ ಸರ್ಟನ್ ಡಿನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ which release the fixed atmospheric nitrogen from the soil directly into the atmosphere. The fixed nitrogen ಇದೆಯಲ್ಲ, ಅದನ್ನ ಡೈರೆಕ್ಟ್ಲಿ ಅಟ್ಮಾಸ್ಫಿಯರ್ಗೆ ರಿಲೀಸ್ ಮಾಡ್ತಿರುತ್ತೆ. ಲೈಕ್ ಸುಡೋಮೊನಾಸ್ ಡಿನೈಟ್ರಿಫಿಕಾನ್ಸ್, ಥಯೋಬೆಸಿಲಸ್ ಡಿನೈಟ್ರಿಫಿಕಾನ್ಸ್ ಬ್ಯಾಕ್ಟೀರಿಯಾ, they directly release the fixed atmospheric nitrogen into the fixed nitrogen directly into the atmosphere. And that process we can say it is a denitrification ಅಂತ ಹೇಳ್ತೀವಿ. ಇದು ನೈಟ್ರೋಜನ್ ಸೈಕಲ್ ಆಯ್ತು. ಸೊ ಅದನ್ನೇ ಸ್ವಲ್ಪ ಇಲ್ಲಿ ಡೀಟೇಲ್ ಆಗಿ ನೋಡೋಣ ನೋಡಿ. ಫಸ್ಟ್ ಒನ್ ಇಸ್ ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸೇಷನ್. ಇಲ್ಲಿ ಏನಾಗುತ್ತೆ, there are certain microbes, specially these are from prokaryotes. They contains a enzyme, that is a nitrogenase enzyme, which have the ability to, that enzyme, nitrogenase enzyme of the prokaryote, which have the ability to fix the atmospheric nitrogen. ಸೊ ಅದನ್ನು ನಾವು ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸೇಷನ್ ಅಂತ ಹೇಳ್ತೀವಿ. ಅಲ್ಲೇನಾಗುತ್ತೆ, ದಟ್ ಇಸ್ N ಟ್ರಿಬಲ್ ಬಾಂಡ್, ಇದು ಡಬಲ್ ಬಾಂಡ್ ಅಲ್ಲ, N ಟ್ರಿಬಲ್ ಬಾಂಡ್ ಇರುತ್ತೆ. N ಟ್ರಿಬಲ್ ಬಾಂಡ್ ಇನ್ ಪ್ರೆಸೆನ್ಸ್ ಆಫ್ ನೈಟ್ರೋಜಿನೇಸ್ ಇಟ್ ಇಸ್ NH2 ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಓಕೆ, ರೆಡ್ಯೂಸ್ಡ್ ನೈಟ್ರೋಜನ್ ರೆಡ್ಯೂಸ್ಡ್ ಅಮೋನಿಯಾ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ದೆನ್ ನೈಟ್ರೋಜನ್ ಫಿಕ್ಸರ್ಸ್, ದ ಮೈಕ್ರೋಬ್ಸ್. ಓಕೆ, nitrogen fixers are nothing but the microbes which have the ability to fix the atmospheric nitrogen. They are the nitrogen fixers irbodu. They may be free living or they may be symbiotic irbodu. They may be aerobic or anaerobic irbodu. Kelondu example nodi. Azotobacter, it is a free living aerobic nitrogen fixing bacteria. Biserinckia free living ide, aerobic ide. Bacillus, it is a free living anaerobic ide. Clostridium species ಫ್ರೀ ಲಿವಿಂಗ್ ಇದೆ, ಆನಾರೋಬಿಕ್ ಇದೆ. ರೋಡೋಸ್ಪೈರಲಮ್ ಸ್ಪೀಸೀಸ್ ಫ್ರೀ ಲಿವಿಂಗ್ ಇದೆ, ಆನಾರೋಬಿಕ್ ಇದೆ. ಅನಬೆನಾ ಅಂಡ್ ನಾಸ್ಟಾಕ್, ಇದು ಇಲ್ಲಿ 2 ಸ್ಪೀಸೀಸ್ ಇದೆ, ಒಂದೇ ಅಲ್ಲ, ಅನಬೆನಾ ಅಂಡ್ ನಾಸ್ಟಾಕ್. ಸೊ ದೀಸ್ ಆರ್ ದಿ ಸೈನೋಬ್ಯಾಕ್ಟೀರಿಯಾ ಆಯ್ತು. ಇದನ್ನ ಬೇಕಾದ್ರೆ ನಾನು ಬರಿತೀನಿ, ಇಲ್ಲಿ ಬ್ಲೂ ಗ್ರೀನ್ ಆಲ್ಗೆ ಇದೆ ಇವೆರಡು. ದೀಸ್ ಆರ್ ದಿ ಸಿಂಬಯಾಟಿಕ್, ಮೀನ್ ಬೋತ್ ದೀಸ್ ಆರ್ ಸಿಂಬಯಾಟಿಕ್ ಫಾರ್ಮ್ ಅಲ್ಲಿ ಇರಬಹುದು ಅಥವಾ ಫ್ರೀ ಲಿವಿಂಗ್ ಅಲ್ಲಿ, ಎರಡೂ ಫಾರ್ಮ್ ಅಲ್ಲೂ ಅದು ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಅನ್ನ ಫಿಕ್ಸ್ ಮಾಡ್ತಿರುತ್ತೆ. ಅಂಡ್ these are anaerobic, anabena and nostoc, these are the aerobic years. ಇದು aerobic ಇದೆ, ಇಲ್ಲಿ ತಪ್ಪಾಗಿದೆ ನೋಡಿ. ಸೊ anabena and nostoc, they are the photosynthetic ಇದೆ and aerobic ಇರುತ್ತೆ ಇದು. These are the aerobic in nature.
The next, rhizobium, symbiotic nitrogen fixing bacteria. It is anaerobic ಯಾವಾಗ ಆಗುತ್ತೆ ಗೊತ್ತಾ? ನೈಟ್ರೋಜಿನೇಸ್ ಎಂಜೈಮ್ ಇಟ್ ವಿಲ್ ವರ್ಕ್ಸ್ ಓನ್ಲಿ ಇನ್ ದಿ anaerobic ಕಂಡೀಷನ್, ಆ ರೀತಿ ಹೇಳ್ಬೋದು ನಾವು. ದೆನ್ ಫ್ರಾಂಕಿಯಾ, ದಟ್ ಇಸ್ ಎ ಸಿಂಬಯಾಟಿಕ್, ಇದು ಕೂಡ ಏರೋಬಿಕ್ ಇರುತ್ತೆ. ದೀಸ್ ಆರ್ ಆಲ್ಸೋ ಏರೋಬಿಕ್ ಓನ್ಲಿ. both these are the aerobic. Generally these are the aerobic bacteria but fix the atmospheric nitrogen only in the anaerobic condition. ಈ ರೀತಿ ನಾವು ಹೇಳ್ತಿರ್ತೀವಿ. ಓಕೆ, ನೆಕ್ಸ್ಟ್ ನೋಡ್ಯೂಲ್ ಫಾರ್ಮೇಶನ್. ಈಗ ಒಂದು ಎಕ್ಸಾಂಪಲ್ ನೋಡಿ, ರೈಸೋಬಿಯಂ ಲೆಗ್ಯುಮಿನೋಸಾರಮ್ ಬ್ಯಾಕ್ಟೀರಿಯಲ್ ಸ್ಪೀಸೀಸ್ ಇದೆ. ಇಟ್ ವಿಲ್ ಶೋ ದಿ ಸಿಂಬಯಾಟಿಕ್ ಅಸೋಸಿಯೇಷನ್ ವಿತ್ ದಿ root nodules, or it will show the symbiotic association with the roots of higher plants, and where it will form the root nodules. So ಈ ರೂಟ್ ನಾಡ್ಯೂಲ್ ಹೆಂಗ್ ಫಾರ್ಮೇಶನ್ ಆಗುತ್ತೆ, ಸ್ಪೆಷಲಿ ಇನ್ ದಿ ಲೆಗ್ಯುಮಿನಸ್ ಪ್ಲಾಂಟ್ಸ್ ರೂಟ್ಸ್ ಗಳಲ್ಲಿ ರೂಟ್ ನಾಡ್ಯೂಲ್ ಹೆಂಗ್ ಫಾರ್ಮೇಶನ್ ಆಗುತ್ತೆ ಅದನ್ನ ನೋಡೋಣ. ದ ಫಸ್ಟ್ ಒನ್ ಈಸ್ ರೈಸೋಬಿಯಾ. Okay, the group of rhizobium species, rhizobia, they multiplies and they colonize surrounding the ಒಂದು ಕಾಲನಿ ಫಾರ್ಮ್ ಅಲ್ಲಿ ಅದು ಡೆವಲಪ್ ಆಗುತ್ತೆ ಸರೌಂಡಿಂಗ್ ದಿ ರೂಟ್ ಅಥವಾ ರೂಟ್ ಹೇರ್ ಸೆಲ್ಸ್, and attaches to the epidermal cells or root hair cells ಗೆ ಅದು ಅಟ್ಯಾಚ್ ಆಗುತ್ತೆ. ದೆನ್ ನೆಕ್ಸ್ಟ್ ಅದರ ನಂತರ ಏನಾಗುತ್ತೆ, ಅದರ ಅಲ್ಲಿ ರೂಟ್ ಹೇರ್ ಸೆಲ್ಸ್ ಗೆ ಅಟ್ಯಾಚ್ ಆದ್ಮೇಲೆ ಅಲ್ಟಿಮೇಟ್ಲಿ ರೂಟ್ ಹೇರ್ ಸೆಲ್ಸ್ ಸ್ವಲ್ಪ ಕರ್ಲಿಂಗ್ ಆಗುತ್ತೆ ಅಂಡ್ ಬ್ಯಾಕ್ಟೀರಿಯಾ ಇನ್ವೇಡ್, ಅಲ್ಲಿ ಸ್ವಲ್ಪ ಡ್ಯಾಮೇಜ್ ಮಾಡಿ ಬ್ಯಾಕ್ಟೀರಿಯಲ್ ಸೆಲ್ಸ್ ದೇ ಎಂಟರ್ಸ್ ಇನ್ ಟು ದಿ ರೂಟ್ ಹೇರ್ ಸೆಲ್ಸ್ ಬೈ ಇನ್ಫೆಕ್ಟಿಂಗ್ ದಿ ರೂಟ್ ಹೇರ್ ಸೆಲ್ಸ್. ಒಂದ್ ಸ್ವಲ್ಪ ಅಲ್ಲಿ ಬಹಳ ಡ್ಯಾಮೇಜ್ ಮಾಡೋದಿಲ್ಲ, ಸಾಧಾರಣ ಮಟ್ಟಿಗೆ ಅದು ಇನ್ಫೆಕ್ಷನ್ ಮಾಡುತ್ತೆ. ಅಂಡ್ ಬಿಕಾಸ್ ಆಫ್ ದಟ್ ದ ಬ್ಯಾಕ್ಟೀರಿಯಲ್ ಸೆಲ್ಸ್ ದೇ ಡೆವಲಪ್ ದಿ ಇನ್ಫೆಕ್ಷನ್ ಥ್ರೆಡ್, ಅಂಡ್ ಒನ್ಸ್ ದ ಇನ್ಫೆಕ್ಷನ್ ಥ್ರೆಡ್ ವಾಸ್ ಪ್ರೊಡ್ಯೂಸ್ಡ್ ಥ್ರೂ that all the bacterial cells enters into the plant root, and from there via the infection thread they will enters into the inner layer of the cortex. Plant root cell ಅಲ್ಲಿ inner layer of cortex ಗೆ ಅದು ಎಂಟರ್ ಆಗುತ್ತೆ. and where at the inner, ಇಲ್ಲಿ ಇಮೇಜ್ ನೋಡಿ, ಇಲ್ಲಿದೆ ಇದು ರೂಟ್ ಎಪಿಡರ್ಮಿಸ್ ಇದೆ ಅಂಡ್ ಇಲ್ಲಿ ರೂಟ್ ಹೇರ್ ಸೆಲ್ಸ್ ಇದೆ, and here there are small minute bacteria are present. So these bacteria they attaches to the root hair cells, and because of that root hair ಅಲ್ಲಿ ಕರ್ಲ್ ಆಗುತ್ತೆ. ಕರ್ಲ್ ಆದ್ರೆ ಅಲ್ಲಿ ಡ್ಯಾಮೇಜ್ ಸ್ವಲ್ಪ ಸ್ಲೈಟ್ ಕಟ್ ಮಾಡ್ಕೊಂಡು ಇಲ್ಲಿ ಇನ್ಫೆಕ್ಷನ್ ಥ್ರೆಡ್ ಡೆವಲಪ್ ಆಗುತ್ತೆ, ಅಂಡ್ ದೀಸ್ ಬ್ಯಾಕ್ಟೀರಿಯಲ್ ಸೆಲ್ಸ್ ದೇ ಎಂಟರ್ ಇನ್ ಟು ದಿ ಇನ್ನರ್ ಲೇಯರ್ ಆಫ್ ದಿ ಕಾರ್ಟೆಕ್ಸ್ ನ ಇನ್ನರ್ ಲೇಯರ್ ಗೆ ಎಂಟರ್ ಆಗುತ್ತೆ. and where these bacteria they divides continuously along with the plant root cells, ಅಲ್ಲಿ ಡಿವೈಡ್ ಆಗುತ್ತೆ ಅಂಡ್ ಅಲ್ಲಿ ಒಂದು ಮ್ಯಾಚ್ಯೂರ್ ನಾಡ್ಯೂಲ್ ಫಾರ್ಮೇಶನ್ ಆಗುತ್ತೆ, ಅಂಡ್ ದೀಸ್ ಬ್ಯಾಕ್ಟೀರಿಯಲ್ ಸೆಲ್ಸ್ ಇದೆಯಲ್ಲ ಅಲ್ಲಿ ಪ್ರೋಟೋಪ್ಲಾಸ್ಮಿಕ್ ಡಿವಿಷನ್ ಆಗುತ್ತೆ, ಅಂಡ್ ದಿ ಈಚ್ ಬ್ಯಾಕ್ಟೀರಿಯಲ್ ಸೆಲ್ ಇಟ್ ಬಿಕಮ್ಸ್ ಎ ಬ್ಯಾಕ್ಟೀರಾಯ್ಡ್ ಆಗುತ್ತೆ, ದಟ್ ಬಿಕಮ್ಸ್ ಎ ಬ್ಯಾಕ್ಟೀರಾಯ್ಡ್ ಫಾರ್ಮೇಶನ್ ಆಗುತ್ತೆ. Then not only that, these bacteroids they contains a specific enzyme that is a nitrogenase enzyme ಇರುತ್ತೆ, ಅದರ ಜೊತೆಗೆ ಅಲ್ಲಿ ಲೆಗ್ ಹಿಮೋಗ್ಲೋಬಿನ್ ಕೂಡ ಇರುತ್ತೆ. ಟೂ ಕಾಂಪೋನೆಂಟ್ ಇರುತ್ತೆ, ಒಂದು ನೈಟ್ರೋಜಿನೇಸ್ ಎಂಜೈಮ್ ಅಂಡ್ ಲೆಗ್ ಹಿಮೋಗ್ಲೋಬಿನ್. ಯೂಶುವಲಿ ನೈಟ್ರೋಜಿನೇಸ್ ಎಂಜೈಮ್ ಇಟ್ ಇಸ್ ಎ ಮಾಲಿಬ್ಡಿನಮ್ ಅಂಡ್ ಐರನ್ ಕಂಟೈನಿಂಗ್ ಪ್ರೋಟೀನ್ ಇರುತ್ತೆ. ಇಟ್ ಇಸ್ ಎ ಪ್ರೋಟೀನೇಷಿಯಸ್ ಎಂಜೈಮ್, ವಿತ್ ದಟ್ ಮಾಲಿಬ್ಡಿನಮ್ ಮತ್ತೆ ಐರನ್ ಆರ್ ದಿ ಕೋ ಫ್ಯಾಕ್ಟರ್ಸ್ ಆಗಿ ಅಲ್ಲಿ ಕೆಲಸ ಮಾಡ್ತಿರುತ್ತೆ. ಅಷ್ಟೇ ಅಲ್ಲ, ದಿಸ್ ನೈಟ್ರೋಜಿನೇಸ್ ಎಂಜೈಮ್ ಇಸ್ ಹೈಲಿ ಸೆನ್ಸಿಟಿವ್ ಟು ದಿ ಮಾಲಿಕ್ಯುಲರ್ ಆಕ್ಸಿಜನ್ಗೆ ಅದು ಹೈಲಿ ಸೆನ್ಸಿಟಿವಿಟಿ ತೋರಿಸುತ್ತೆ. ಆಕ್ಸಿಜನ್ ಇದ್ರೆ ಅದು ನಾನ್ ಫಂಕ್ಷನಲ್ ಆಗಿರುತ್ತೆ, ಇಟ್ ಇಸ್ ಅನೇಬಲ್ ಟು ಫಿಕ್ಸ್ ದಿ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್. ಸೊ ಅಲ್ಲಿ ಪ್ಲಾಂಟ್ ಸೆಲ್ ಇದೆಯಲ್ಲ ಅದು ಏರೋಬಿಕ್ ನೇಚರ್ ಇದೆ, ಪ್ಲಾಂಟ್ ಸೆಲ್ ಏರೋಬಿಕ್ ಇದೆ, ಬಟ್ ಅದರ ಒಳಗಡೆ ಪ್ಲಾಂಟ್ ಸೆಲ್ ಏರೋಬಿಕ್ ಇದೆ, ಬಟ್ ಅದರ ಒಳಗಡೆ ಏರೋಬಿಕ್ ಪ್ಲಾಂಟ್ ಸೆಲ್ ಅಲ್ಲಿ ಆನರೋಬಿಕ್ ಫಾರ್ಮ್ ಅಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಮಾಡಬೇಕಾಗಿದೆ, ಅಂಡ್ ದಟ್ ವಾಸ್ ಅಸಿಸ್ಟೆಡ್ ಬೈ ದಿ ಲೆಗ್ ಹಿಮೋಗ್ಲೋಬಿನ್. ಮೀನ್ಸ್ ದಿಸ್ ಲೆಗ್ ಹಿಮೋಗ್ಲೋಬಿನ್ ಇಟ್ ಆಕ್ಟ್ ಆಸ್ ಎ ಆಕ್ಸಿಜನ್ ಸ್ಕ್ಯಾವೆಂಜರ್. ಲೆಗ್ ಹಿಮೋಗ್ಲೋಬಿನ್ ಇದೆಯಲ್ಲ ಅದು ಆಕ್ಸಿಜನ್ ಸ್ಕ್ಯಾವೆಂಜರ್ ಆಗಿ ಕೆಲಸ ಮಾಡುತ್ತೆ, ಅಂದ್ರೆ ಪ್ಲಾಂಟ್ ಸೆಲ್ ಅಲ್ಲಿರುವಂತಹ ಫ್ರೀ ಆಕ್ಸಿಜನ್ ಅನ್ನ ಹೊರಗಡೆ ಆಗುತ್ತೆ, ಟೆಂಪರರಿ ಆಗಿ ಆನರೋಬಿಕ್ ಕಂಡೀಷನ್ ಡೆವಲಪ್ ಮಾಡುತ್ತೆ. ಡ್ಯೂರಿಂಗ್ ದಟ್ ಟೈಮ್ ನೈಟ್ರೋಜಿನೇಸ್ ಎಂಜೈಮ್ ಇಟ್ ವಿಲ್ ಫಿಕ್ಸ್ ದಿ ಅಟ್ಮಾಸ್ಫರಿಕ್ ನೈಟ್ರೋಜನ್, ಅಲ್ಲಿ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಅನ್ನ ಫಿಕ್ಸ್ ಮಾಡುತ್ತೆ. ಸೊ ಇನ್ ದಟ್ ವೇ ಲೆಗ್ ಹಿಮೋಗ್ಲೋಬಿನ್ ಆಕ್ಟ್ ಆಸ್ ಆಕ್ಸಿಜನ್ ಸ್ಕ್ಯಾವೆಂಜರ್ ಅಂಡ್ ಹೆಲ್ಪ್ಸ್ ಟು ಫಿಕ್ಸ್ ದಿ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್. ನೆಕ್ಸ್ಟ್ ನೋಡೋಣ ಯಾವ ರೀತಿ ವಾಟ್ ಈಸ್ ದಿ ಮೆಕ್ಯಾನಿಸಮ್ ಟು ಫಿಕ್ಸ್ ದಿ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್. ಈಗ ಇಲ್ಲಿ ಇದು ನೈಟ್ರೋಜಿನೇಸ್ ಎಂಜೈಮ್ ಇದೆ. ಓಕೆ, ಡಯಾಗ್ರಾಮ್ಯಾಟಿಕ್ ರಿಪ್ರೆಸೆಂಟೇಷನ್ ನೋಡಿ, ಇಲ್ಲಿ ಇದು ನೈಟ್ರೋಜಿನೇಸ್ ಎಂಜೈಮ್ ಇದೆ, ಇಲ್ಲಿ ಒಂದು ನೈಟ್ರೋಜನ್ ಮಾಲಿಕ್ಯೂಲ್ ಇದೆ. ಓಕೆ, there is a 3 hydrogen bonds are there, and nitrogenase enzyme ಇಲ್ಲಿ atmospheric nitrogen ಇದೆ, it will fix at its active site. then ಅದರ ಜೊತೆಗೆ
ವಾಟ್ ಎವರ್ ದ ಫಿಕ್ಸ್ ನೈಟ್ರೋಜನ್ ಅದರ ರಿಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ 2 ಪ್ರೋಟಾನ್ ಮಾಲಿಕ್ಯೂಲ್ಸ್ ಬಂದು ಅಟ್ಯಾಚ್ ಆಗುತ್ತೆ. ದೆನ್ ಮತ್ತೆ 2 ಪ್ರೋಟಾನ್ಗಳು ಬಂದು ಅಟ್ಯಾಚ್ ಆಗುತ್ತೆ, ಮತ್ತೆ 2 ಪ್ರೋಟಾನ್ಗಳು ಬಂದು ಅಟ್ಯಾಚ್ ಆಗುತ್ತೆ. ಸೊ ಟೋಟಲಿ ಅಲ್ಲಿ 2 ಮಾಲಿಕ್ಯೂಲ್ಸ್ ಆಫ್ NH3 ಅಂದ್ರೆ ಅಮೋನಿಯಾ ಮಾಲಿಕ್ಯೂಲ್ ಆಗುತ್ತೆ. ಅವು ಎಲ್ಲವೂ ರಿಲೀಸ್ ಆಗಿ ಹೋಗುತ್ತೆ. ಅಗೇನ್ ನೈಟ್ರೋಜನ್ ಎಂಜೈಮ್ ಈಸ್ ರೆಡಿ ಟು ಬೈಂಡ್ ವಿತ್ ದಿ ನೆಕ್ಸ್ಟ್ ಅಟ್ಮಾಸ್ಫಿರಿಕ್ ನೈಟ್ರೋಜನ್ ಮಾಲಿಕ್ಯೂಲ್. ಸೊ ಈ ರಿಯಾಕ್ಷನ್ ಹೆಂಗಾಗುತ್ತೆ ನೋಡಿ. ಅಷ್ಟೇ ಅಲ್ಲ, ಇಲ್ಲಿ ನೋಡಿ, ಈಗ ಒಂದು N2 ಮಾಲಿಕ್ಯೂಲ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಒಂದು ನೈಟ್ರೋಜನಸ್ ಗ್ಯಾಸ್, it will require total 8 proton plus 8 electron plus 16 ATP molecules ಇದಕ್ಕೆ ಬೇಕಾಗುತ್ತೆ. It requires one nitrogen to fix the one atmospheric nitrogen through a nitrogenase enzyme. 8 protons, 8 electrons and 16 ATP are required. ಅದರಿಂದ ಏನು ಸಿಂಥಸೈಸ್ ಆಗುತ್ತೆ ನೋಡಿ in presence of nitrogenase. It is a 2 ammonia molecule, 2 NH3 molecule ಸಿಂಥಸೈಸ್ ಆಗುತ್ತೆ. ಅದರ ಜೊತೆಗೆ ಹೈಡ್ರೋಜನ್ ರಿಲೀಸ್ H2 ಮಾಲಿಕ್ಯೂಲ್ ರಿಲೀಸ್ ಆಗುತ್ತೆ. ಅದರ ಜೊತೆಗೆ 16 ATP ಯೂಸ್ ಮಾಡಿ 16 ADP ಪ್ಲಸ್ 16 ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಮಾಲಿಕ್ಯೂಲ್ಗಳು ರಿಲೀಸ್ ಆಗುತ್ತೆ. ಸೊ ಅಲ್ಲಿ ಏನಾಯ್ತು ನೋಡಿ, ಇಲ್ಲಿ ಯೂಶುವಲಿ ಒಂದು ಅಟ್ಮಾಸ್ಫಿರಿಕ್ ನೈಟ್ರೋಜನ್ ಫಿಕ್ಸ್ ಆದ್ರೆ 2 ಅಮೋನಿಯಾ ರಿಲೀಸ್ ಆಗ್ತಾ ಇದೆ. ಅಂದ್ರೆ ಒಂದು ಅಮೋನಿಯಾ ಸಿಂಥಸೈಸ್, 2 ಅಮೋನಿಯಾ ರಿಲೀಸ್ ಆಗ್ಲಿಕ್ಕೆ 16 ATP ಬೇಕು. ಒಂದು ಅಮೋನಿಯಾ ಸಿಂಥಸೈಸ್ ಮಾಡಲಿಕ್ಕೆ ಎಷ್ಟು ATP ಬೇಕು? ದಟ್ ಇಸ್ 8 ATP ಆರ್ ರಿಕ್ವೈರ್ಡ್. ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇನ್ಪುಟ್ ಆಫ್ ಎನರ್ಜಿ 8 ATP ಫಾರ್ ಈಚ್ ಅಮೋನಿಯಾ ಟು ಪ್ರೊಡ್ಯೂಸ್. ಒಂದು ಅಮೋನಿಯಾ ಪ್ರೊಡ್ಯೂಸ್ ಮಾಡಲಿಕ್ಕೆ 8 ATP ಗಳ ಇನ್ಪುಟ್ ಬೇಕಾಗುತ್ತೆ ಡ್ಯೂರಿಂಗ್ ದಿ ಅಟ್ಮಾಸ್ಫಿರಿಕ್ ನೈಟ್ರೋಜನ್ ಫಿಕ್ಸೇಷನ್ ಥ್ರೂ ಎ ಹೋಸ್ಟ್ ಸೆಲ್. ಅಂಡ್ ದೀಸ್ ATPs comes from host cell which are produced during the respiration process. ಇದಾಯ್ತು. ನೆಕ್ಸ್ಟ್ ನೋಡೋಣ ಫೇಟ್ ಆಫ್ ಅಮೋನಿಯಾ. ಒಂದು ಸಲ ಇಲ್ಲಿ ಅಮೋನಿಯಾ ಸಿಂಥಸೈಸ್ ಆದ್ರೆ ಈ ಅಮೋನಿಯಾ ಪ್ಲಾಂಟ್ ಹೌ ದೇ ವಿಲ್ ಯೂಸ್ ದಿಸ್ ಅಮೋನಿಯಾ. ಈಗ ಅಮೋನಿಯಾ ಸಿಂಥಸೈಸ್ ಅಂತೂ ಆಯ್ತು ಪ್ಲಾಂಟ್ ಅಲ್ಲಿ. ಓಕೆ, ಪ್ಲಾಂಟ್ಸ್ ಅಲ್ಲಿ ಅಟ್ಮಾಸ್ಫಿರಿಕ್ ನೈಟ್ರೋಜನ್ ಫಿಕ್ಸ್ ಆಗಿ ಇನ್ ಪ್ರೆಸೆನ್ಸ್ ಆಫ್ ನೈಟ್ರೋಜನಸ್ ಎಂಜೈಮ್ ಅಲ್ಲಿ ಅಮೋನಿಯಾ ಸಿಂಥಸೈಸ್ ಆಗಿದೆ. ಸೊ ಈ ಅಮೋನಿಯಾ ಸಿಂಥಸೈಸ್ ಆದ್ರೆ ಅದನ್ನ ಯಾವ ರೀತಿ ಯೂಸ್ ಮಾಡುತ್ತೆ? Physiologically, the ammonia is protonated immediately. Synthesized ammonia ಇದೆಯಲ್ಲ, that is NH3 molecule ಇದೆಯಲ್ಲ, ಇಮಿಡಿಯೇಟ್ಲಿ ಇದರ ಪ್ರೋಟೋನೇಷನ್ ಆಗುತ್ತೆ. ಅಂದ್ರೆ ಒಂದು ಪ್ರೋಟಾನ್ ಆಡ್ ಆಗುತ್ತೆ ಅಂಡ್ ಇಟ್ ಬಿಕಮ್ಸ್ ಎ ಅಮೋನಿಯಂ NH4 ಆಗುತ್ತೆ. ಬಟ್ ದ ಫಾರ್ಮ್ಡ್ NH4 ಮಾಲಿಕ್ಯೂಲ್ ಅಮೋನಿಯಂ ಅಯಾನ್ ಇದೆಯಲ್ಲ, ಇಟ್ ಇಸ್ ಎ ಹೈಲಿ ಟಾಕ್ಸಿಕ್. ಅಮೋನಿಯಂ ಇಸ್ ಎ ಹೈಲಿ ಟಾಕ್ಸಿಕ್ ಅಂಡ್ ಇಮಿಡಿಯೇಟ್ಲಿ ವಾಟ್ ಎವರ್ ದ ಟಾಕ್ಸಿಕ್ ಅಮೋನಿಯಂ ಅಯಾನ್ ಇದೆಯಲ್ಲ, ಇಮಿಡಿಯೇಟ್ಲಿ ಇಟ್ ಅಂಡರ್ಗೋ ದಿ ರಿಡಕ್ಷನ್. ಇಮಿಡಿಯೇಟ್ಲಿ ಅದರ ರಿಡಕ್ಷನ್ ಆಗುತ್ತೆ. ದಟ್ ಇಸ್ ಅ ರಿಡಕ್ಟಿವ್ ಅಮೈನೇಷನ್ ಅಂತ ಹೇಳ್ತೀವಿ. ಯಾವ ರೀತಿ ರಿಡಕ್ಟಿವ್ ಅಮೈನೇಷನ್ ಆಗುತ್ತೆ? ಒಂದು, ದಟ್ ಇಸ್ ಎ ಕಾರ್ಬನ್ ಸ್ಕೆಲೆಟನ್, ಆಲ್ಫಾ ಕಿಟೋಗ್ಲುಟಾರಿಕ್ ಆಸಿಡ್, 5 ಕಾರ್ಬನ್ ಕಂಟೈನಿಂಗ್ ಆಲ್ಫಾ ಕಿಟೋಗ್ಲುಟಾರಿಕ್ ಆಸಿಡ್ ಇದೆ. ಅದರ ಜೊತೆಗೆ NH4 ರಿಯಾಕ್ಟ್ ಆಗುತ್ತೆ ಅಂಡ್ ಇನ್ ಪ್ರೆಸೆನ್ಸ್ ಆಫ್ ರೆಡ್ಯೂಸಿಂಗ್ ಏಜೆಂಟ್ ಆಸ್ ಎ NADPH. ಇನ್ ಪ್ರೆಸೆನ್ಸ್ ಆಫ್ ಎನ್ಸೈಮ್ ಗ್ಲುಟಾಮೇಟ್ ಡಿಹೈಡ್ರೋಜಿನೇಸ್, ಅಲ್ಲಿ ಆಲ್ಫಾ ಕಿಟೋಗ್ಲುಟಾರಿಕ್ ಆಸಿಡ್ ಇದ್ದದ್ದು ಅಲ್ಲಿ ಗ್ಲುಟಾಮೇಟ್ ಅಮೈನ್ ಆಸಿಡ್ ಆಗುತ್ತೆ. ಗ್ಲುಟಾಮೇಟ್ ಅಥವಾ ಗ್ಲುಟಾಮಿಕ್ ಆಸಿಡ್, ವಾಟರ್ ಮತ್ತೆ NADP ಮತ್ತೆ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಈ ರೀತಿ ಪ್ರೊಸೆಸ್ ಆಯ್ತು. ಸೊ ಆಲ್ಫಾ ಕಿಟೋಗ್ಲುಟಾರಿಕ್ ಆಸಿಡ್ ಇದ್ದದ್ದು ಇನ್ ಪ್ರೆಸೆನ್ಸ್ ಆಫ್ ಬೈ ಯೂಸಿಂಗ್ ದಿ NH4 ಅಯಾನ್ ಇಲ್ಲಿ ಗ್ಲುಟಾಮೇಟ್ ಆಗಿ ಕನ್ವರ್ಟ್ ಆಗಿದೆ. ಸೊ ಈ ರೀತಿ ಅಲ್ಲಿ ಒಂದು ಫಸ್ಟ್ ಅಮೈನ್ ಆಸಿಡ್ ಸಿಂಥಸೈಸ್ ಆಗಿದೆ, ದಟ್ ಇಸ್ ಎ ಗ್ಲುಟಾಮೇಟ್. ಸೊ ಟೋಟಲ್ ಇದರ 20 ನ್ಯಾಚುರಲಿ ಅಕರಿಂಗ್ ಅಮೈನ್ ಆಸಿಡ್ ಇದೆ. ಬಟ್ ಅದರಲ್ಲಿ ಮೊದಲ ಅಮೈನ್ ಆಸಿಡ್ ಸಿಂಥಸೈಸ್ ಆಗುತ್ತೆ, ಅದು ಗ್ಲುಟಾಮೇಟ್. ಬಟ್ ಈ ಗ್ಲುಟಾಮೇಟ್ ಅನ್ನ ಯೂಸ್ ಮಾಡಿಕೊಂಡು ರಿಮೈನಿಂಗ್ ಅಮೈನ್ ಆಸಿಡ್ಗಳು ಸಿಂಥಸೈಸ್ ಆಗುತ್ತೆ ಅಂಡ್ ದಟ್ ಪ್ರೊಸೆಸ್ ವಿ ಕ್ಯಾನ್ ಸೆಟ್ ದ ಟ್ರಾನ್ಸ್ ಅಮೈನೇಷನ್. ಟ್ರಾನ್ಸ್ ಅಮೈನೇಷನ್ ಅಂದ್ರೆ ಏನು? ಟ್ರಾನ್ಸ್ಫರ್ ಆಫ್ ಅಮೈನೋ ಗ್ರೂಪ್ ಫ್ರಮ್ ಒನ್ ಅಮೈನ್ ಆಸಿಡ್ ಟು ದಿ ಅನದರ್ ಕೀಟೋ ಗ್ರೂಪ್ ಅಥವಾ ಅನದರ್ ಕಾರ್ಬನ್ ಸ್ಕೆಲೆಟನ್, ಅನದರ್ ಸಬ್ಸ್ಟ್ರೇಟ್. ಒಂದು ಅಮೈನೋ ಆಸಿಡ್ ಅಲ್ಲಿರುವಂತ ಅಮೈನೋ ಗ್ರೂಪ್ ಅನ್ನ ಬೇರೆ ಕೀಟೋ ಗ್ರೂಪ್ಗೆ ಟ್ರಾನ್ಸ್ಫರ್ ಮಾಡೋದಿದೆಯಲ್ಲ, ಅದನ್ನ ಟ್ರಾನ್ಸ್ ಅಮೈನೇಷನ್ ಅಂತ ಹೇಳ್ತೀವಿ. ಸೊ ನೋಡಿ ಇಲ್ಲಿ, ಇಟ್ ಇನ್ವಾಲ್ವ್ ದಿ ಟ್ರಾನ್ಸ್ಫರ್ ಆಫ್ ಅಮೈನೋ ಗ್ರೂಪ್ ಫ್ರಮ್ ಒನ್ ಅಮೈನೋ ಆಸಿಡ್ ಟು ದಿ ಕೀಟೋ ಗ್ರೂಪ್ ಆಫ್ ಅನದರ್ ಕೀಟೋ ಆಸಿಡ್. ಬೇರೆ ಕೀಟೋ ಆಸಿಡ್ಗೆ ಅಮೈನೋ ಗ್ರೂಪ್ ಅನ್ನ ಟ್ರಾನ್ಸ್ಫರ್ ಮಾಡೋದಿದೆಯಲ್ಲ, ಅದನ್ನ ಟ್ರಾನ್ಸ್ ಅಮೈನೇಷನ್ ಅಂತ ಹೇಳ್ತೀವಿ. ಅದರಿಂದ ಈಗ ಗ್ಲುಟಾಮೇಟ್ ಅಥವಾ ಗ್ಲುಟಾಮಿಕ್ ಆಸಿಡ್ ಇದ್ದದ್ದು ಅಲ್ಲಿ ಅಸ್ಪಾರ್ಟಿಕ್ ಆಸಿಡ್ ಅಂತ ಸಿಂಥಸೈಸ್ ಮಾಡಬಹುದು. ಸೊ ಈ ರೀತಿ ಪ್ರೊಸೆಸ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ನೋಡಿ, ಅಷ್ಟೇ ಅಲ್ಲ, ಇನ್ ದಿ ಪ್ಲಾಂಟ್ಸ್ ಅಲ್ಲಿ ಈ ರೀತಿ ರಿಡಕ್ಟಿವ್ ಅಮೈನೇಷನ್ ಮತ್ತೆ ಟ್ರಾನ್ಸ್ ಅಮೈನೇಷನ್ ಇಂದ ಬಹಳಷ್ಟು ಅಮೈನ್ ಆಸಿಡ್ಗಳು ಅಲ್ಲಿ ಪ್ಲಾಂಟ್ಸ್ ಅಲ್ಲಿ ಸಿಂಥಸೈಸ್ ಆಗುತ್ತೆ.
ಸೊ ಪ್ಲಾಂಟ್ಸ್ ಅಲ್ಲಿ ದೀಸ್ ಅಮೋನಿಯಾ ಅಯಾನ್ ಇತ್ತಲ್ಲ, ಅಮೋನಿಯಮ್ ಅಥವಾ ಅಮೋನಿಯಾ ಇತ್ತಲ್ಲ, ಇದು ಜಸ್ಟ್ ಅಮೈನೋ ಆಸಿಡ್ ಫಾರ್ಮ್ ಅಲ್ಲಿ ಅಷ್ಟೇ ಅಲ್ಲ. ಈವನ್ ಪ್ಲಾಂಟ್ಸ್ ದೇ ಸ್ಟೋರ್ ದೀಸ್ ಅಮೈನೋ ಆಸಿಡ್ಸ್ ಇನ್ ದಿ ಫಾರ್ಮ್ ಆಫ್ ಅಮೈಡ್ಸ್ ಆಲ್ಸೋ. ಪ್ಲಾಂಟ್ಸ್ ಗಳಲ್ಲಿ ಸ್ಟೋರ್ಡ್ ಫಾರ್ಮ್ ಅಲ್ಲಿ ಅಮೈಡ್ಸ್ ಕೂಡ ಇರುತ್ತೆ. So what are these amides? The best example, two most common amides which are found in the plants, they are the asparagine and glutamine anta heltivi. What are these asparagine and glutamine? Usually these amides they contains more than one amino group. ಒಂದಕ್ಕಿಂತಲೂ ಹೆಚ್ಚಿಗೆ ಅಮೈನೋ ಗ್ರೂಪ್ ಅವುಗಳಲ್ಲಿ ಇರುತ್ತೆ. And they are known as amides. Generally they are the storage form ಅಲ್ಲಿ ಇರುತ್ತೆ, and they are transferred from one part to the another part through the xylem tissue. And especially these amides are most commonly seen in the oil yielding seeds, especially soybean ಇದೆಯಲ್ಲ, ಗ್ಲೈಸಿನ್ ಮ್ಯಾಕ್ಸ್ ಅಂತ ಹೇಳ್ತೀವಿ, ಅವುಗಳಲ್ಲಿ ಈ ಅಮೈಡ್ಸ್ಗಳು ನಮಗೆ ಅತಿ ಹೆಚ್ಚಿಗೆ ಸಿಗುತ್ತೆ. ಸಲ್ಫರ್ ಕಂಟೈನಿಂಗ್ ಅಮೈಡ್ಸ್ಗಳು ಕೂಡ ನಮಗೆ ಅಲ್ಲಿ ಆಯಿಲ್ ಯೀಲ್ಡಿಂಗ್ ಸೀಡ್ಸ್ ಆರ್ ಎಸ್ಪೆಷಲಿ ಸೋಯಾಬೀನ್ ಅಲ್ಲಿ ಅತಿ ಹೆಚ್ಚಿಗೆ ನೋಡ್ಲಿಕ್ಕೆ ಸಿಗುತ್ತೆ. ವಿದ್ಯಾರ್ಥಿ ಮಿತ್ರರೇ, ಇದರ ಜೊತೆಗೆ ಮಿನರಲ್ ನ್ಯೂಟ್ರಿಷನ್ ಚಾಪ್ಟರ್ ಮುಗೀತು. ಈ ಚಾಪ್ಟರ್ ಅಲ್ಲಿ ಏನ್ ಜಾಸ್ತಿ ಫೋಕಸ್ ಮಾಡ್ಬೇಕು ನೋಡಿ, ನೀವು ಎಕ್ಸಾಮ್ ಸಲುವಾಗಿ ಇದರಿಂದ ಕಾನ್ಸೆಪ್ಟ್ಗಳು ನೆನಪಿಟ್ಕೊಳ್ಬೇಕಂದ್ರೆ ಒಂದು ರೋಲ್ ಆಫ್ ಮಿನರಲ್ ಎಲಿಮೆಂಟ್ಸ್ ಇದೆಯಲ್ಲ ಅದನ್ನ ನೋಡ್ಕೊಳ್ಳಿ. ಅದರ ಜೊತೆಗೆ ನೈಟ್ರೋಜನ್ ಮೆಟಾಬಾಲಿಸಮ್ ಕಾನ್ಸೆಪ್ಟ್ ಇದೆಯಲ್ಲ ಅದನ್ನ ನೆನಪಿಟ್ಕೊಳ್ಳಿ. ಯೂಶುವಲಿ ಪ್ರತಿ ವರ್ಷ ಪದೇ ಪದೇ ಏನಾದರೂ ಕ್ವಶನ್ ಕೇಳ್ತಿದ್ರೆ ಅದೇ ಪಾರ್ಟ್, ಎಸ್ಪೆಷಲಿ ನೈಟ್ರೋಜನ್ ಮೆಟಾಬಾಲಿಸಮ್ ಮೇನ್ ಫೋಕಸ್ ಇರಬೇಕು ನಿಮ್ಮದು. ಅದರ ಜೊತೆಗೆ ರೋಲ್ ಆಫ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ಅದರ ಮೇಲೆ ನೀವು ಸ್ವಲ್ಪ ಫೋಕಸ್ ಮಾಡಿ. ಸೊ ಅದರಿಂದನೇ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಿರ್ತಾರೆ. ಸೊ ಬೆಸ್ಟ್ ವಿಶಸ್, ನಿಮ್ಮ ತಯಾರಿ ಚೆನ್ನಾಗಿ ನಡೀತಾ ಇರಲಿ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ್ ಮಾತೆ.